ಮಾಯಾ ಪರಿಹರಿಸಿ ಮಾಯೆ ಪರಿಹರಿಸಿ ಮಾಯಾ ಅದ ಅಲ್ಲಿಕ್ಕೆ ಬರೋದಿಲ್ಲ, ಇಲ್ಲಲಿಕ್ಕೆ ಬರೋದು. ಇಲ್ಲಂದ್ರೆ ನಾಸ್ತಿ ಇಲ್ಲವೇ ಇಲ್ಲ, ಹಿಂಗ ಅರ್ಥ ಏನೋ ಇದ್ದಂಗೆ ಕಾಣುತ್ತೆ. ಅದೇನಬೇಕು ಅದು ಇಲ್ಲಂಗೆ ಆಗಿರುತ್ತೆ, ಬದಲಾಗ್ತದೆ ಆಗ್ತದೆ ಹೇಳ್ತೀನಿ. ಅದಕ್ಕೆ ಅದೇ ಸತ್ಯವಲ್ಲಿ ಬರೋದಿಲ್ಲ. ಯಾವಾಗ ಇರ್ತಕ್ಕಂಥ ಬದಲಾಗಲಾಗಿರ್ತಕ್ಕಂಥ ಸತ್ಯವೂ ಅಲ್ಲ, ಮತ್ತೆ ಅಭಾವವೂ ಅಲ್ಲ. ಏನಂದ್ರೆ ಮಾಯಾ ತೋರ್ತು, ಅದು ನಿಜವಾಗ ನೋಡ್ಲಿಕ್ಕೆ ಹೋಗಿಲ್ಲ. ನಡೆದಿರೋದಂತೆ ಕನಸಂತೆ ಹೆಂಗೆ ಹಂಗೆ ಇದನ್ನು ಮಾಯೆಯನ್ನು ಪರಿಹರಿಸಿ ಅಂತ ಕೃಪೆಯಿಂದ ಮಾಯೆಯನ್ನು ದಾಟಿ ಮಾಯೆಯನ್ನು ನಿರಸನ ಮಾಡಿ ಮಾಯೆಯ ಏನು ತನ್ನ ಅಹಂ ಮಮ ಅಜ್ಞಾನದಿಂದ ಮಾಯೆ ಕಾರ್ಯನು ಅಜ್ಞಾನ ಅಹಂ ಮಮ ಇದನ್ನು ನಿರ್ಮಾಣ ಮಾಡಿ ನಮ್ಮನ್ನು ದುಃಖ ಬಂಧನದಲ್ಲಿ ಹಾಕಿದೈತಿ ಮಾಯಾ ಕಾರಣ. ಇವೆಲ್ಲ ನಿರಸನ ಮಾಡಿ ಮಾಯಾ ನಿರಸನ ಇವೆಲ್ಲ ನಿರಸನ ಮಾಯಾ ನಿರಸನ ದುಃಖ ಬಂಧನ ನಿರಸನ ಮಾಡಿ ಅವ ಹೆಂಗಿರ್ತಾನಪ್ಪ ಈಗ ಜ್ಞಾನಿ ಸಾಧಕ ಪೂರ್ತಿ ಮುಟ್ಟಿದ ಮೇಲೆ ಸಕಲದಲ್ಲಿ ಬೆಳೆಸಿ ನಿಜ ನಿರ್ದ್ವಂದ್ವ ನಿರ್ಗುಣ ನಿರ್ದ್ವಂದ್ವ ನಿರ್ಗುಣ ಇರುಕ ಪರಮಾನಂದ ರಾಜ್ಯದ ಸಿರಿಯ ಪರಮಾನಂದ ರಾಜ್ಯ ಸಿರಿಯ ಪರಮಾನಂದ ಐಶ್ವರ್ಯವನ್ನು ಭೋಗಿಸ್ತಾ ಇರ್ತಾನೆ. ಪರಮಾರ್ಥಿತು ರಾಜಧಾರಿ ಪರಮಾತ್ಮಾಯಿತು ಭಿಕಾರಿ ಅಂತ ರಾಮದಾಸ. ಪರಮಾರ್ಥದ ಇದೊಂದು ಶ್ರೇಷ್ಠವಾದಂತಹ ಒಂದು ಹೆಚ್ಚಿನ ವೈಭವ ಸೌಖ್ಯ ಅಥವಾ ಆನಂದ. ಒಬ್ಬ ರಾಜಗೂ ಇರುವಂತಹ ಆನಂದ ಇಲ್ಲೇನು ರಾಜಧಾರಿಯಲ್ಲಿ ಕಾರಣ ಏನಪ್ಪ? जो सुख पावे राम भजन में वो सुख नाही अमीरी में ಅಂತ ಕಬೀರದಾಸ್ ಹೇಳಿದಂಗೆ. ಅಮೀರಿ ಅಂದ್ರೆ ರಾಜ್ಯ, ರಾಜ್ಯದ ಈ ಆತ್ಮ ಸುಖದಷ್ಟು ಅದರ ಒಂದು ಲವಲೇಶವೂ ಇಲ್ಲ ಅಂತ. ಯಾಕಂದ್ರೆ ಅದು ನೋಡಿ ಪರಿಮಾಣದ ದೊಡ್ಡ ಕಾಣಿಸಿದ್ರು ಕೂಡ ಅಷ್ಟೇ ಅದು ಭಯಾನ್ವಿತ ಇರ್ತದೆ. ರಾಜ್ಯ ಅಂದ್ರೆ ಮುಳ್ಳಿನ ಕಿರೀಟ ಅಂತ ಕಿರೀಟ ಕಾಣಿಸುತ್ತೆ, ಚಂದ ಇರ್ತದೆ, ಒಳ ಮುಳ್ಳಿರ್ತ ಹಂಗೆ. ಇದು ಹೊರಗಿನ ಸುಖಗಳಿವೆ, ಅವು ದುಃಖ ನಿಶ್ಚಿತವ ಭಯಾನ್ವಿತವ. ಆದ್ರೆ ಇದೀರದ ಇದು ಮಾತ್ರ ದುಃಖದ ಲವಲೇಶವೂ ಇಲ್ಲ, ನಿರ್ಭಯವಾಗಿದೆ, ಪರಿಪೂರ್ಣವಾಗಿದೆ. ಅದು ಶ್ರೇಷ್ಠ ಅಂತ. ಇಂತಹ ಶ್ರೇಷ್ಠ ಸುಖವನ್ನು, ಪರಿಪೂರ್ಣ ಸುಖವನ್ನು, ಆನಂದವನ್ನು ಅಖಂಡವಾಗಿ ಅನುಭವಿಸ್ತಾ ಇರ್ತಾನಪ್ಪ ಯಾರು? ಸಾಧಕ. ಏನ್ ಮಾಡ್ತಾನಪ್ಪ ಉದ್ಯೋಗ ಅಷ್ಟೇ. ಈ ಆನಂದವನ್ನು ಅನುಭವಿಸಿ ಉದ್ಯೋಗ ಮಾಡ್ತಾನೆ. ಅಂದ್ರೆ ಏನ್ ಹೊರಗಿನ ನೀರಾದ್ರು ಶರೀರ ನೀರಾದ್ರು ಮಾಡುದು ರಾಜ್ಯ ನೀರಾದ್ರು ಮಾಡ್ತಿರ್ಬೋದು, ಮುಖ್ಯವಾಗಿ ಮಾಡ್ತಾನೆ ತನ್ನ ಆನಂದ ನಿರ್ಭರನಾಗಿರ್ತಾನೆ. ಈಗ ಪರಮಾನಂದದಲ್ಲಿ ತೃಪ್ತನಾಗಿ ಅಕ್ಷರ ಆನಂದ ರೂಪ ಆಗಿರ್ತಾನೆ. ಇದೇ ಸಾಧಕನ ಈ ಪೂರ್ಣ ಸಾಧನೆ ಮುಗಿಸಿ ಪೂರ್ಣತೆ ಹೊಂದಿದವನ ಲಕ್ಷಣ ಅಂತ. ಸೊಂಪಿನ ಸೊಗಸಿನಲ್ಲಿ ಅದನ್ನೇ ಆನಂದ ನಿರುಪಮ ಆನಂದ ನಿರತಿಶಯ ಆನಂದ. ಹೆಂಗೆ ಮಾಡ ಆನಂದ ವರ್ಣನೆ ಮಾಡಬೇಕಾದ್ರೆ ನಿರತಿಶಯ ಅದಕ್ಕಿಂತಲೂ ಶ್ರೇಷ್ಠವಾದ ಮತ್ತೊಂದಿಲ್ಲ. ಅತಿಶಯ ಅತಿಶಯದ ಹೆಚ್ಚಿನ, ಅದಕ್ಕಿಂತ ಹೆಚ್ಚಿನ ಯಾವುದಿಲ್ಲ. ಅಂತಹ ಒಂದು ಪರಿಪೂರ್ಣ ಆನಂದ, ಸ್ಪರ್ಶನೇ ಇಲ್ಲ. ಮತ್ತೆ ಆನಂದ ಅದು ಕಡಿಮೆ ಆಗುದಿಲ್ಲ. ಈ ಉಳಿಕೆ ಆನಂದ ಮತ್ತೆ ಆನಂದ ಏನ್ ಅಂತಾರಪ್ಪ ಅಂದ್ರೆ ಅವು ಕ್ಷಯ ಆಗ್ತದೆ, ಕಡಿಮೆ ಆಗ್ತದೆ, ಇಲ್ಲಂಗೆ ಆಗ್ತದೆ. ಹಾಗೆ ಇದೇನು ಇದಕ್ಕಿದ್ದಂಗೆ ಇರ್ತದೆ. ಪರಿಪೂರ್ಣ ಅಂದ್ರೆ ಅರ್ಥ ಹೆಂಗೆ ಅದಲ್ಲ, ಪರಿಪೂರ್ಣ ಎದಕ್ಕಂದ್ರೆ ಯಾವ ವಿಕಾರ ಹೊಂದುವುದಿಲ್ಲ, ಕಡಿಮೆ ಆಗುದಿಲ್ಲ, ಅದಕ್ಕೆ ಪರಿಪೂರ್ಣ ಅಂತ. ಇಂಥ ಪರಿಪೂರ್ಣ ಆನಂದವನ್ನು ಆನಂದ ಸೊಬಗಿನಲ್ಲಿ, ಐಶ್ವರ್ಯಲ್ಲಿ ಪರಮ ಸಂತೋಷದಲ್ಲಿ ಅಖಂಡ ತೃಪ್ತನಾಗಿ ಇರ್ತಾನಪ್ಪ. ಇದೇ ದೊಡ್ಡ ಫಲ. ಇದು ಸಿಕ್ಕ ಮೇಲೆ ಮತ್ತೆ ಏನಾದ್ರು ಯಾರು ಬಯಸಬಹುದೇನು? ನಮ್ಗೆ ನಮ್ಗೆ ಸುಖದ್ದವರು ಸ್ವಲ್ಪ ಸುಖಕ್ಕಾಗಿ ಎಷ್ಟೋ ಪ್ರಯತ್ನ ಮಾಡ್ತಾರೆ, ಸುಖದ ಸಾಧನಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಸಾಧನಕ್ಕೆ ಏನ್ ಕಾರಣ ಆಗ್ತದೆ ಪ್ರಯತ್ನ ಮಾಡ್ತಾರೆ. ಸುಖ ಏನಲ್ಲ, ಯಾವುದು ರೊಕ್ಕ ಅಂತ. ರೊಕ್ಕ ಎಲ್ಲರೂ ಪ್ರಯತ್ನ ಮಾಡಿದ ಸಲುವಾಗಿ ಹಣಸ್ತು. ಯಾಕೆ ಹಣ ಪ್ರಯತ್ನ ಮಾಡಿದ್ರೆ ಸುಖ ಸಿಗ್ತದೆ. ಹಣ ಸುಖ ಏನು ಅಲ್ಲ, ಹಣದ ಪದಾರ್ಥಗಳು ತಗೊಂಡು ಆ ಪದಾರ್ಥವನ್ನು ಅನುಭವಿಸಿ ಅದು ಹಿಂಗೆ ಪರಂಪರಾದಿಂದ ಬರೀ ಹಣ ಸಿಕ್ಕೋಬಹುದು ಆ ವಸ್ತು ಎಷ್ಟು ನಮ್ಮ ಹಣ ಬಹಳ ಕೊಳೆ ಮಾಡಿ
ಏನು ಸಂಚಯ ಮಾಡ್ತೀವಿ. ಆದ್ರೆ ಅಷ್ಟು ಸುಖ ಆಗ್ತದೆ, ಹಣ ಸಿಕ್ಕಿರ್ತದೆ. ಆ ಹಣದಿಂದ ಯಾವ ಪದಾರ್ಥಗಳು ಭೋಗಿ ಪದಾರ್ಥಗಳು ಅವನು ತಗೋಬೇಕು, ಅದು ಪ್ರಾಪ್ತಿ ಆದಾಗ. ಮತ್ತೆ ಎಷ್ಟೋ ಕೊಡ್ತೇವೆ ಅಂತ ಅದಕ್ಕೆ ಎಷ್ಟೋ ಏನಾಗ್ತದ, ನಂಬರ್ ಹತ್ತಿ ಖರೆ ಪರಂತು 2 ವರ್ಷ ನಂಬರ್ ಹತ್ತಲ್ಲ. ಹೌದು, ಅದು ಎಷ್ಟು ಮಂದಿ ಬಿಡೋದು ಹೊರಗಿನ ಸುಖಕ್ಕೆ ಸ್ಪರ್ಧೆಗಳು ಎಷ್ಟು ಅವರೆಲ್ಲರೂ ಇಲ್ಲಿ ಎಷ್ಟು ಪ್ರಯತ್ನ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟದಿಂದ ಬರುತ್ತೆ. ಮತ್ತೆ ಸಿಕ್ಕ ಮೇಲೆ ಅದು ಏನೋ ಒಂದು ವಿಶೇಷ ಆನಂದ ಕೊಡ್ತದೆ ಹೆಂಗಿಲ್ಲ. ಯಾವುದೇ ಪದಾರ್ಥ ಆಯ್ತು ಅದು ದೂರ ಇರುವವರೆಗೂ ಅದು ಏನು ಆಕರ್ಷಣೆ ಕಾಣಿಸ್ತದೆ, ಚಂದ ಕಾಣಿಸ್ತದೆ, ಬಹಳ ಸುಖ ಅಂತ ಅನಿಸ್ತದೆ. ಅದು ಬಂದ್ರೆ ಹೇಗೆ ಸುಖ ಆಗುದು ವಿಚಾರ ಮಾಡಿ. ಮತ್ತು ಹಂಗೆ 10,000 ತಂದಪ್ಪ ಆದ್ರೆ ಬಹಳ ಸುಖಿ ಆಗ್ತದೆ. ಮನೇಲಿ 10,000 ಬಂದಾಗ ಸುಖಿ ಆಗುದಿಲ್ಲ. ಒಂದು ಏನಾದ್ರೂ ಒಂದು ಭೋಗಿ ಪದಾರ್ಥಗಳನ್ನ ತಗೊಂಡ್ಬೇಕಪ್ಪ ಅಂದ್ರೆ, ಒಂದು ಟೆಲಿವಿಷನ್ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕಾಗಿ ಎಷ್ಟು ರೂಪಾಯಿ ₹1,000. ಹೆಂಗಿದ್ರು ಶೇರ್ದು ಹೆಂಗಿದೆ ಅಂದ್ರೆ, ಈ ಆರಾಮಿ ಐಷಾರಾಮಿ ಪದಾರ್ಥಕ್ಕೆ ಎಲ್ಲ ರೊಕ್ಕದ ಗಳಿಸಿ ಶರೀರದ ಯಾವ ಪೌಷ್ಟಿಕ ಅಥವಾ ಶರೀರದ ಪೋಷಕ ಮುಖ್ಯ ಬೇಕಾಗುವಂತ ಅದಾಗದೆ ಕೊಡುವಂತಹ ಪರಿಸ್ಥಿತಿ. ಅಂದ್ರೆ ಯಾಕಪ್ಪ ಹಿಂಗಾಗ್ತಂದ್ರೆ ಏನೋ ಹಿಂಗೆ ಮಾಡಿ ಬಹಳ ಸುಖಿ ಆಗ್ತೀವಿ, ಏನೋ ಎಲ್ಲ ಮಾಡ್ತಾ ನೋಡಿ ಸುಖ ಇರ್ಬೇಕಂತ ನಮ್ಗೆ ಭಾಸ ಆಗ್ತದೆ. ಅದು ತಂದ ಮೇಲೆ ಏನೇನು ಸುಖ ಆಗುದಿಲ್ಲ, ಎಲ್ಲ ಹಂಗೆ ಆಗ್ತದೆ. ಮೊದಲನೇದಾಗಿ ಇಲ್ಲಾಗ ಅದು ಇನ್ನಾದ ಶೋಧೆ ಆಗಿದ್ದಿಲ್ಲ, ಅವ್ರ ಭಯಂಕರ ಬಗ್ಗೆ ಇದೆ. ಶೋಧ ಆಗುವಪ್ಪ ಅಂದ್ರೆ ಎಲ್ಲಿ ಒಬ್ರಿಗೆ ನೋಡಿದಪ್ಪ ಅಂದ್ರೆ ನಮಗೆ ಹಿಂಗ ಅನಿಸ್ತು. ಅವು ಸ್ವಲ್ಪ ಹೆಚ್ಚು ಎಲ್ಲ ಸಾಮಾನ್ಯ ಅದು ಎಲ್ಲ ಕಡೆ ಪ್ರಸಾರದಪ್ಪ ಅಂದ್ರೆ ಅದ್ರಿಗೆ ಏನಿದೆ ಆಕರ್ಷಣೆ ಇಲ್ಲ, ಸುಖ ಆಗ್ತಿಲ್ಲ, ಏನಿಲ್ಲ ಏನಂತ ರೇಡಿಯೋ ಅಂತ ಇವಾಗ ಮೊದಲೇನ ಮೊದಲು ಶೋಧ ಆದಾಗ ಎಷ್ಟು ಭಯಂಕರ. ಈ ರೇಡಿಯೋ ಏನು ಸ್ವಲ್ಪ ಸುಖ ಸಿಗ್ತದೆ ಹೇಳಿ, ಪ್ರತಿಯೊಬ್ಬರ ಮನೆ ರೇಡಿಯೋ ಜಾಸ್ತಿ ಆಗ್ಬಾರ ಎಲ್ಲ. ಈಗ ಏನು ಸುಖ ಇದಕ್ಕಂತಾರ ಟೆಲಿವಿಷನ್ ಸುಖ ಅಂತ ಹೇಳ್ತಾರೆ. ಈ ಕ್ಷೇತ್ರಗಳು ಅದನ್ನು ಸುಖ ಹೋಗ್ಬಿಟ್ಟು ಎಲ್ಲ ಮೈ ಸಿಕ್ಕ ಟೆಲಿವಿಷನ್ ಆಗ್ಯಾವ. ಇವೆಲ್ಲ ವಸ್ತುಗಳ ಸುಖ ಅನ್ನುವಂತಹ ಭ್ರಮ. ಸುಖ ನಿಜವಾಗಿಲ್ಲ. ಸುಖ ಎದರಿಂದ ಆಗ್ತದೆ ಹಂಗೆ ಸುಖ ಆಗ್ತದೆ ನಮಗೆ ಭಾಷೆ ಆಗ್ತಿಲ್ಲ. ಅದು ನಮ್ಗೆ ಇಚ್ಛಾ ತೃಪ್ತಿರೇ ಸುಖ. ಇಚ್ಛಾ ಬೇಕಂತಿರ್ತೀರಿ, ಇಚ್ಛಾ ಮಾಡ್ತಿರ್ತೀರಿ, ಅದು ಆಯ್ತಾ ತೃಪ್ತಿ ಆಗಿತ್ತು ಅಂದ್ರೆ ಆಯ್ತಾ ತೃಪ್ತಿಯಾಗಿ ಒಂದು ಸ್ವಲ್ಪ ವೇಳೆ ಸುಖ. ಮತ್ತೇನಾಗ್ತದೆ, ಮತ್ತೊಂದು ಇಚ್ಛಾ ಶುರು ಆಗ್ತದೆ. ಒಂದು ತೃಪ್ತಿ ಆದ್ಮೇಲೆ ಸುಖ ಆಗುವುದು ಅಂತ ಕೇಳಿದ್ರೆ ಒಂದೇ ಇಚ್ಛಾ ಆಯ್ತು ಬಂದ ಸುಖಿ ಆಗ್ತದೆ. ಅಂದ್ರೆ ಅನಂತ ಇಚ್ಛೆಗಳ ಒಂದು ಇಚ್ಛೆ ಆಗುವ ಮತ್ತೊಂದು ಇಚ್ಛೆ ಬರ್ತದೆ. ಅಂದ್ರೆ ನಿಜವಾದ ಸುಖ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರಿಗೇನು ಭಾಷದ ಏನು ಭಾವನಾ ಅದ, ಹಣದಲ್ಲಿ ಪದಾರ್ಥಗಳ ಸುಖ ಅಂತ ಭಾವನಾ ಅದ. ಹಂಗೆ ಸುಖ ಎಲ್ಲಿದೆಪ್ಪ ಅಂದ್ರೆ ಆತ್ಮದಲ್ಲಿ ಅದ. ಆ ಆತ್ಮವೇ ಆನಂದವನ್ನು ಅಖಂಡವಾಗಿ ಪ್ರತಿವಾಗಿ ಅನುಭವಿಸ್ತಾ ಇದ್ದುದರಿಂದ ಇದಕ್ಕೆ ನಿಜವಾದ ಸುಖಿ ಇದ್ದಾನಪ್ಪ ಯಾರು? ಪರಮಾತ್ಮ ರಾಜಭಾರಿಯತೆ ಬಹಳ ಸುಖ. ಈ ಸುಖದ ಶ್ರೇಂದ್ರ ಈ ಸುಖ ಲವಲೇಶವಾಗಲಾರ ನಾರಸಿ ಟೋಡಿಸಿ ಕಲಾ 16ನೇ ಭಾಗನಾಗುದಿಲ್ಲ ಅಂತ ಸಹಸ್ರಾಂಶವೂ ಆಗುದಿಲ್ಲ. ಇಂತಹ ಮತ್ ಸುಖವನ್ನು ಅನುಭವಿಸ್ತಾ ಇರ್ತಾನಪ್ಪ ಸಾಧಕ. ಮೇರೆದಿಹೇನು ಅಂತ ನಮ್ಗೆ ಸೋಗುತ್ತೆ. ಅವನಿಗೆ ಎದುರದು ಇಚ್ಛಾ ಇಲ್ಲ. ದಿಲ್ಕಿ ಆಶಾ ಛೋ ನಿರ್ಭಯ ಬೈಠಿ ಮುಚ್ಚ ರೋಡ್ ಅಂತ ಆಶಾ ಹೋಗ್ತಾರೆ ಸಾಮ್ರಾಟು. ಹಾಗೆ ಅವಾಗಿಂದ ಉನ್ನತವಾದಂತಹ ಪದವಿಯಿಂದ ಉನ್ನತ ಆನಂದ ಅಖಂಡವಾಗಿ ಆನಂದ ರೂಪಾಯಿ ತೃಪ್ತರೂಪವಾಗಿ ಯಾವಾಗಲೂ ಕಲ್ಪ. ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಒಮ್ಮೆಯ ತಮ್ಮ ಸ್ವರೂಪವ ಬ್ರಹ್ಮವೆಂದೇ ಬಗೆದು ಮಾಯಾವರಣ ಅಳಿದಿಹರು. ಈಶ್ವರ ಅಥವಾ ವಿಷ್ಣು ಮಹೇಶ್ವರ ಅವರಿಗೆ ಅವರು ಈಶ್ವರ ಅನಿಸಿದ್ರಿಂದ ಅವರಿಗೆ ಅಜ್ಞಾನ ಇಲ್ಲ, ಅವ್ರಿಗೆ ಮಾಯಾ ಇಲ್ಲ. ಅವ್ರ ಸ್ವರೂಪ ಜ್ಞಾನ ಅಖಂಡವಾಗಿರ್ತದೆ. ಅವ್ರು ಯಾವಾಗಲೂ ಹೆಂಗೆ ಒಂದು ದೇವತ್ವ ಮಾಡ್ತಾರೆ, ದೇವತೆ ಸೂಚಿಸ್ತಾರೆ, ಹಾಗೆ ಜ್ಞಾನಿ ಅದು ಕೂಡ ತನ್ನ ನಿಜ ಸ್ವರೂಪನೇ ಅರ್ಥ. ಆ ದೇವತೆಗಳಂತೆ ಇವಾಗಿಂದ ಹೆಚ್ಚಿನ ಸ್ತ್ರೀಯಾಗಿರ್ತಾರೆ. ಹೆಚ್ಚಿನ ಸ್ತ್ರೀ ಯಾವುದು ಅಂತ ಹೇಳಿದ್ರೆ ನಾವು ಮನಸ್ಸಿಂದ ಏನೋ ಒಂಥರದ ನಿತ್ಯ ತೃಪ್ತಿ ಅದ, ಅದು ಹೆಚ್ಚಿನ ಸ್ತ್ರೀ. ಅನಿತ್ಯತೆ ಎದ್ರಿಂದ ಬರ್ತದೆ ಆ ಪರಿಪೂರ್ಣ ಆತ್ಮ ಸ್ವರೂಪದ ಅಥವಾ ಒಂದು ನಿತ್ಯ ಆನಂದ ಪ್ರಾಪ್ತಿ ಆದಾಗ ತೃಪ್ತಿ ಬರ್ತದೆ. ಅಂತ ತೃಪ್ತಿ ಬಂದಾಗ ಸಾಧಕ ಶ್ರೇಷ್ಠ ಅನಿಸ್ತದೆ. ಆ ಶ್ರೇಷ್ಠ ಪಡ್ಕೊಂಡೇ ಪ್ರತಿಯೊಬ್ಬ ನಮ್ಮ ಉದ್ದೇಶ. ಸಾಧಕ ಏನ್ ಪಡ್ಕೋಬೇಕಾಗಿದಪ್ಪ ಇಲ್ಲೇ ಅಂತ ಎದಕ್ಕಾಗಿ ನಾವು ಪರಮಾತ್ಮ ಮಾಡ್ತೀವಿ, ಎಷ್ಟು ಮಾಡ್ತೀವಿ
ಪ್ರವಾಸ ತ್ರಾಸ ಆಗ್ಬೋದು, ಹಣ ಖರ್ಚಾಗ್ತದೆ, ಕಷ್ಟ ಆಗ್ತದೆ, ಇಲ್ಲಿ ಅನನುಕೂಲ ಆಗ್ಬೋದು, ಇಷ್ಟು ಆಗ್ತದೆ. ಇಷ್ಟೆಲ್ಲ ನಾವು ಮಾಡ್ತೀವಿ, ಹಿಂಗೆ ಮಾಡ್ಕೊಂಡು ಬಂದಿವಿ. ಇದ್ರ ಫಲ ಏನ್ರಿ ಅಂತ ಹೇಳಿದ್ರೆ ಬಹಳ ಹೆಚ್ಚಿನ ಫಲ ಅದ. ಇಂಥ ಪರಮಾನಂದ ಅತ್ಯಂತ ಶ್ರೇಷ್ಠವಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಯಾವ ಆನಂದ ಆನಂದ, ಅಂಥ ಯಾವ ಪರಮಾನಂದ ಅದು ಇಲ್ಲಿ ಪರಮಾರ್ಥದಿಂದ ಸಿಗ್ತದೆ. ಪಡಿಬೇಕು, ಇದೇ ಉದ್ದೇಶ. ದೇಶ ನಮ್ಮ ಲಕ್ಷ ಇಟ್ಕೊಂಡ್ರೆ ಅದು ಮಾತ್ರ ಗೊತ್ತಾಗ್ತದೆ. ಲಾಭ ಎಷ್ಟಿದಪ್ಪ ಅಂದ್ರೆ ಆ ವ್ಯಾಪಾರ ದೊಡ್ಡ ವ್ಯಾಪಾರ, ಬಹಳ ಲಾಭ ದೊಡ್ಡ. ಹಾಗಿದೆ ಈ ಲಾಭ ಅಂದ್ರೆ ಎಷ್ಟು ಈ ಹೊರಗಿನ ಲಾಭದ್ದು ಇದಕ್ಕೆ ಸರಿ ಹೆಚ್ಚಿದ್ರೆ ಇದು ಎಷ್ಟು ಪಟ್ಟ ಆಗ್ಬೋದು. ಸತ್ಯ ಸತ್ಯ ಸ್ವರೂಪದ ಯಥಾರ್ಥ ಅಂತ ಪರಮಾನಂದ ಏನಿದೆ, ಈ ಹೊರಗೆ ಯಾವ ಅಸತ್ಯ ಪದಾರ್ಥಕ್ಕೆ ಒಂದು ಅಲ್ಪಾನಂದಕ್ಕೆ ನಾವೆರಡು ಸರಿ ಹೆಚ್ಚಿ ನೋಡಿದ್ರೆ ಇದು ಎಷ್ಟು ಪಟ್ಟ ಆಗ್ಬೋದಪ್ಪ ಅಂತ. 100 ಪಟ್ಟ ಆಗ್ಬೋದು. ಬಾಡ್ರಿ ಇದು ನೋಡ್ಕೊಂಡು ಎಲ್ಲಿಗೆ ನೋಡಿ 1000 ಪಟ್ಟ ಹೊರಗಿನ ಅಲ್ಪಾನಂದ, ಈ ಮಹಾದಾನಂದ ಇಲ್ಲ ಪಟ್ಟು ಮಾಡ್ಲಿಕ್ಕೆ ಹೋದ್ರೆ 1,00,000 ಪಟ್ಟ ಆಗ್ಬೋದು. ಆಗ್ಲಾರಪ್ಪ. ಇಂತಹ ಶ್ರೇಷ್ಠ ಆನಂದ ಪಡ್ಕೊಳ್ಳುವಂತಹ ಒಂದು ಶ್ರೇಷ್ಠವಾದಂತಹ ಮಾರ್ಗ ಅಂದರೆ ಇದೊಂದು ಇಷ್ಟು ತರ ನಮ್ಮ ತಮ್ಮ ಪರಮಾರ್ಥದ ಸಾಧನದ ತಮ್ಮ ಸ್ಥಿತಿಯ ಇದ್ರ ಬಗ್ಗೆ ನಮ್ಗೆ ಅರಿವು ಬೇಕಂತ ನಮ್ಗೆ ಅರಿವೇ ಇಲ್ಲ. ಏನೋ ಮಾಡ್ತೀವಿ ನಾವು, ಏನೋ ಹೋಗ್ತೀವಿ, ಏನೋ ಮಾಡ್ತೀವಿ, ಏನೋ ಏನು ಹಿಂಗೆ ನಾನು ಹೀಗೆ ಮಾಡಿವಲ್ಲ, ಹಂಗಲ್ಲಪ್ಪ. ಶ್ರೇಷ್ಠ ಸ್ಥಿತಿ ಅಂತ ಅಂತ ಸ್ಥಿತಿ ಶ್ರೇಷ್ಠ ಸ್ಥಿತಿ ಪಡ್ಕೊಂಡ್ರೆ ಸಾಧನೆ ಗುರಿ ಇಂಥ ಮಹತ್ಲಾಭ ಇದ್ರೊಳಗದ. ಬ್ರಹ್ಮವೇ ತಾನಾಗಿ ತನ್ನನು ಬ್ರಹ್ಮವೆಂದೇ ದೃಢದೊಳಪ್ಪನು ಮಗನ ಕೇಳಂದ. ಅಂತ ಸಾಧಕ ಸಿದ್ಧ ಬೇರೆ ಏನಲ್ಲ, ಸಾಧನ ಪೂರ್ಣನೇ ಸಿದ್ಧ. ಸಾಧಕ ಸ್ಥಿತಿ ಸಿದ್ಧ ಸ್ಥಿತಿ ಇವು ಎರಡು ಬೇರೆ ಬೇರೆ ಅಲ್ಲ, ಒಂದೇ ಸ್ಥಿತಿನೇ. ಯಾವಾಗಲೂ ಸ್ಥಿತಿನಲ್ಲಿ ಸಾಧಕರು ಕೆಲವು ಕಾಲ ಇರ್ತದೆ, ಕೆಲವು ಕಾಲ ಇಲ್ಲ. ಇಷ್ಟೇ ಪ್ರಕಾರವಾಗಿ ಆ ಸ್ಥಿತಿ ಬೇರೆ ಸ್ಥಿತಿ ಅಲ್ಲ. ಏನು ಒಂದು ಸ್ವಲ್ಪ ವೇಳೆ ಅನ್ನೋದಷ್ಟು ಅದೇ ಎಲ್ಲಾ ಕಾಲಕ್ಕೂ ಇರ್ತದೆ. ಅಖಂಡವಾಗಿ ಅದೇ ಸ್ಥಿತಿ. ಹಂಗೆ ಸಾಧಕ ಅಂದ್ರೆ ಈ ಅಖಂಡ ಆನಂದ ಯಾವಾಗಲೂ ಮಗ್ನ ಆಗಿರ್ತಾನೆ, ಕರ್ಮ ಶಾಂತಿಯಿಂದ ಮತ್ ಲಾಭ ಪಡಿರ್ತಾನೆ. ಕೇಳಖಂಡ ಬ್ರಹ್ಮದಲ್ಲಿ ಸಮ್ಮೇಳದಿಂತಾತ್ಮ ಒಡೆದ ತಾನೇ ಬ್ರಹ್ಮ ಆಗಿರ್ತಾನೆ, ತಾನೇ ಎಲ್ಲ ಆಗಿ ತಾನೇ ಎಲ್ಲ ಆದ್ಮೇಲೆ ಮಾತು ಮುಗಿ. ಬೇರೆ ಬೇರೆ ನಾವು ಬೇರೆ, ಮತ್ತೊಬ್ಬ ಬೇರೆ, ಮತ್ತೊಬ್ಬ ಬೇರೆ ಅಂದ್ರೆ ಎಷ್ಟೆಷ್ಟು ಕ್ವಶ್ಚನ್ ಬರ್ತಾವ, ಎಷ್ಟು ಹೆಚ್ಚು ಕಡಿಮೆ ಬರ್ತಾವೆ, ಎಷ್ಟು ಶ್ರೇಷ್ಠ ಕನಿಷ್ಠ ಬರ್ತಾವೆ, ಎಷ್ಟು ವಿಷಾದಿಗಳು ಬರ್ತಾವೆ. ಒಂದೇ ಒಂದೊಂದ ಮೇಲೆ ತಾನೇ ತಾನದ ಮೇಲೆ ತಾನೇ ತಾನದಲ್ಲಿ ಸಂಘರ್ಷ ಬರುದಿಲ್ಲ, ಜಗಳ ಬರುದಿಲ್ಲ. ನಾವೇ ಒಬ್ಬ ನಾವು ಮನುಷ್ಯ ಬೇಕಂತ ತಾನೇ ಬರೋಬ್ಬನೇ ಕೈಯವ ಕಾಲವ ಕಣ್ಣವ ತನ್ನ ಎಲ್ಲ ತನ್ನ ಇವು ಒಂದು ಎಂದೂ ಇದು ಮಾಡಿಲ್ಲ. ಇವು ಎಂದೂ ಆಗಿ ಇದ್ರು ಒಂದಕ್ಕೂ ಎಷ್ಟು ಸಹಾಯ ನೋಡಿ. ಸೂರ್ಯನೇ ಆದ್ರೂ ಕೈಯಲ್ಲಿ ಹೋಗ್ತಿದ್ದ ಸ್ವಲ್ಪ ಪುರುಷದ್ರು ಕೊಡ್ರಿ ಕೈ ಎಷ್ಟು ಹೋಗ್ತಿ ಎಂದರೆ ಯಾಕೋತಂತ ಹೊಡ್ಕೊಂಡವೇನು ಹೇಗಿಲ್ಲ. ಒಂದ್ ತಾನೇ ಅಂತ ಭಾವನ ಇದ್ದಿರುತ್ತೆ, ಅಲ್ಲಿಂದ ವಿರೋಧಾತ್ಮ ಆಗ ಸಾಧ್ಯಲ್ಲ. ಇಂಥ ಒಂದು ಅಂತ ಶಿಷ್ಟವಾದಂತ ಧ್ಯೇಯ ಸಾಧನದ ಗುರಿ ಇದನ್ನು ಪ್ರತಿಯೊಬ್ಬರು ಹೊಂದಬೇಕು. ಇಂಥ ಮಹತ್ವ ವಿರಾಳ ಯೋಗಿಯ ಲಕ್ಷಣ ಹೇಳುವೆನು ಸಕಲದಲ್ಲಿ. ವಿರಾಳ ಎಲ್ಲರಿಗಿದ್ದಾನ ಏನು ಎಲ್ಲನೂ ಮಾಡ್ತಾನೆ, ಎಲ್ಲ ನಂಬಿ ಅಂತಾನೆ, ಎಲ್ಲ ನಾನೇ ಅಂತ. ನಿಜಸ್ಥಿತಿಯಲ್ಲಿ ಏನೂ ಇಲ್ಲ. ಉಪಾಧಿ ಅನುಲಕ್ಷಿಸಿ ಎಲ್ಲ ನಾ ನಿಜವಾಗಿ ಹೇಳ್ತಾರೆ, ನಿರುಪಾಧಿಕ ನಾ ಏನು ಸಂಬಂಧ ಇಲ್ಲ. ಈಗ ಎರಡು ಕಾಲಕ್ಕೆ ತಾಳಿ ಸಮತೆಯ ಪೂರ್ಣ ಭಾವತ್ತು ಉಳಿಭೋಗಿಸದಾವ. ತಾಳಿ ಸಮತೆ ಎಲ್ಲ ಸಮತ್ವ ಬಹಳ ಶ್ರೇಷ್ಠ. ಜ್ಞಾನ ಸಮತ್ವಂ ಬ್ರಹ್ಮ ನಿರ್ದೋಷಂ ಸಮಂ ಬ್ರಹ್ಮ ಸಮಂ ಅದೇನು ಬ್ರಹ್ಮದಪ್ಪ ಸಮತ್ವ. ಎಲ್ಲ ಸಮತ್ವ, ಬಾಲ ಸಮತ್ವ, ಜಯ ಜಯ ಸಮತ್ವ, ಎಲ್ಲ ಸಮ ಸಮ ಸಮ. ಇಲ್ಲಿ ನಿಂದಾಸ್ತಿ ಸಮತ್ವ ಏನು ಇಡೀ ಗೀತೆಯಲ್ಲಿ ಸಮತ್ವ ಸಮವಸ್ತು ಅಂತ ಯಾವ ಸಮಸ್ಯೆಗೆ ಕಾರಣ ಆಗಿ ಆ ಸಮಸ್ಥಿತಿ ಇರ್ತಾನಪ್ಪ ಅವನು. ಯಾವಾಗಲೂ ತನ್ನ
ಅದನ್ನ ಹೊರತಾಗಿ ಅಲ್ಲೂ ಇಲ್ಲೇ ಇಲ್ಲ ಅನ್ನುವಂಥ ಒಂದು ಶ್ರೇಷ್ಠವಾದಂತ ಏಕಸ್ತ್ರೀ ಅಂತ ಏಕಸ್ತ್ರೀ ಸಮಸ್ಯೆಯಿಂದ ಅನ್ನಿಸ್ತಾನೆ. ಆವ ವಿಷಯದಲ್ಲಿ ನೀರೆಯಿಂದ ಆತ್ಮಾನುಭವದಲ್ಲಿ ಕೃಷ್ಣನಾಗಿಹನು. ಆ ವಿಷಯ ನೀರೆಯಲ್ಲಿ ಈ ವಿಷಯ ವ್ಯವಹಾರ ಮಾಡ್ತೀನಿ ಲೀಲೆಯಿಂದಲೇ ಮಾಡ್ತೀನಿ. ಹುಡುಗರು ಆಟ ಆಡ್ದಾನೆ ಹಾಡ್ತಾನೆ, ನಾಟಕ ಒಂದು ತನ್ನ ಹೌಸಿಗಾಗಿ ಒಬ್ಬನ ಒಂದು ಏನೋ ಸೋಂಗ್ ಹಾಕಿ ತಿಳ್ಕೊಂಡು ಸೋಂಗ್ ಹಾಕಿ ಏನೋ ಅವ ನಟನೆ ಮಾಡ್ತಾನೆ. ಆದ್ರೆ ಆ ನಟನೆಯಿಂದ ಅವನದು ಸ್ವಂತದ ಅವನೇನು ದುಃಖಾನ ಸ್ವಾಮಿ ಆಗಿರುವುದಿಲ್ಲ. ಅವ ತನ್ನ ನಿಶ್ಚಯದಲ್ಲಿ ತನ್ನ ಸ್ಥಿತಿಯಲ್ಲಿ ತಾ ಇದ್ದದ್ದು ಸಂಪೂರ್ಣ ಅದು ಇದ್ದೇ ಇರ್ತದೆ, ಇದ್ದು ಆನಂದ ಇರ್ತದೆ. ಅವನು ನಟನೆ ಮಾಡಿದ್ದು ಒಂದು ಏನು ವಿಶೇಷ ಅಂತ ಕಾಣಿಸ್ತದೆ, ಅದು ಒಂದು ಇರ್ತದೆ. ಹಾಗೆ ಅಂತ ಪರಿಪೂರ್ಣ ಆನಂದ ರೂಪ ಆಗಿ ಸಮಸ್ಯೆಯಿಂದ ಮತ್ತೆ ಈ ಹೊರಗಿನ ವ್ಯವಹಾರ ಮಾಡಿದ ವಿನೋದದಿಂದ ಮಾಡ್ತಾನಪ್ಪ. ಪ್ರಾರಬ್ಧ ವಶದಿಂದ ಸಂಚಾರವತ್ತು. ಪ್ರಾರಬ್ಧ ಏನಲ್ಲ ಶರೀರಕ್ಕಿರ್ತದೆ, ಜ್ಞಾನಿಯ ಶರೀರಕ್ಕೆ ಕೂಡ ಪ್ರಾರಬ್ಧ ಇರ್ತದೆ. ಶರೀರ ಆ ಪ್ರಾರಬ್ಧಾನುಸಾರವಾಗಿ ಪ್ರಾರಬ್ಧ ಹೆಂಗೆ ಪ್ರಯತ್ನ ಅಂತ ವರ್ಣನೆ ಮಾಡ ಹೆಂಗ್ ಗಾಳಿಯಿಂದ ಹೊರಗೇರಿ ಹಾರ್ಕೊಂಡು ಹೋಗ್ತದೆ, ಹಂಗೆ ಪ್ರಾರಬ್ಧ ಅನ್ನುವಂಥ ಗಾಳಿಯಿಂದ ಈ ಜ್ಞಾನಿಯ ಶರೀರ ಹೊರಗೇರಿ ಹೋಗಲ್ಲ. ಎಲ್ಲಿ ಬೇಕಾದ್ರೆ ಹೋಗ್ತಾನೆ. ಹೆಂಗೆ ಪರಿಸ್ಥಿತಿ ಬರ್ತದೋ, ಹೆಂಗೆ ಸಮಯ ಬರ್ತದೋ, ಹೆಂಗೆ ಅದರದು ಏನು ಆಗಿನ ಕಾಲ ಅಥವಾ ಪ್ರಸಂಗ ಅಥವಾ ಒಂದು ಸಂದರ್ಭ ಬರ್ತದೋ ಆ ಪ್ರಕಾರ ಅದು ಹಿಂಗೆ ಯಾಕೆ ಅನ್ನೋ ಇಲ್ಲ. ಹ್ಯಾಂಗ ಆಗ್ಬಿಟ್ರೆ ಗಿಚ್ಚಿಗೆ ಬಿಟ್ಟು ಹೋಗ್ತದೆ, ಅತ್ತಿಗೆ ಬಿಟ್ಟು ಹೋಗ್ತದೆ, ಮತ್ತೊಂದು ಹೋಗ್ತದೆ. ಹ್ಯಾಂಗ ಆಗ್ಬಿಡ್ತದೆ ಹಂಗೆ ಹೋಗ್ತದೋ ಹ್ಯಾಂಗ ಪ್ರಾರಬ್ಧಾಂಶ ಎಲ್ಲಿ ಇರ್ಬೇಕಾಗ್ತದೆ, ಏನ್ ಮಾಡ್ಬೇಕಂತ ಮಾಡ್ಕೊ. ಅದಕ್ಕೆ ಹೇಳಿದ್ರು ಅದಕ್ಕೆ ಆಗ್ರಹ ನಿಗ್ರಹ ಎಲ್ಲೋ ಇವು ಆಗ್ರಹ ಇಲ್ಲಿ ಇಲ್ಲೇ ಇರಬೇಕು, ಇದೇ ಮಾಡ್ಬೇಕು ಅಂತ ಆಗ್ರಹ ನಿಗ್ರಹ ಇರ್ಲಾರ್ಬೇಕು. ಸ್ವಾಭಾವಿಕವಾಗಿ ಪ್ರಾರಂಭ ಬಂದಂತಹ ಏನು ತನ್ನ ತೀರ್ಥಿಯವನು ಅವನು ಅನುಸರಿಸ್ತಾರಪ್ಪ. ಆದ್ರೆ ಅನುಸರಿಸಿದ್ರು ಅವ್ನು ಅಲಿತಿರ್ತಾನೆ. ಜನರ ಕಣ್ಣಿಗೆ ಹಂಗೆ ಕಾಣಿಸ್ತಾನೆ. ಆ ಸ್ವತಃ ಅವನ ದೃಷ್ಟಿಯಿಂದ ಪರಮಾನಂದ ಭಕ್ತರಾಗಿ ಆತ್ಮ ಬ್ರಹ್ಮಾತ್ಮನ ಸಂಸ್ಕೃತಿ ಅಂತ ಪರಮಾತ್ಮದಿಂದ ನಾನೇ ಪರಬ್ರಹ್ಮ ಪರಮಾನಂದ ಸ್ವರೂಪವಾಗಿ ಅಖಂಡ ಆನಂದ ಅನುಭವಿಸುತ್ತಾ ಇರ್ತಾನೆ. ಮಂದಿಗೇನು ಕಾಣಿಸ್ತದೆ, ಏನೋ ಮನೆ ಇಂಥದ್ದು ಹಾಂಗದ ಹಿಂಗದ ಇಂಥ ಊರಾಗಿದ್ದ ಇಂಥ ಮನೆಯಾಗಿದ್ದ ಅಂತಾರ ಮಂದಿ ಮಂದಿ ಕಡೆಗೆ ಹಂಗೆ ಕಾಣಿಸ್ತದೆ. ಅಲ್ಲಿಂದ ಏನು ಆ ಊರಾಗ ಊರು ಲಕ್ಷ್ಯಗಳಿಲ್ಲ, ಗೊತ್ತಿರುವುದಿಲ್ಲ, ಮರ್ತಿರ್ತಾನೆ. ನನ್ನ ಶರೀರಪ್ಪ ಇದು ನಾ ಹಿಂಗೆ ನಂದಿಷ್ಟು ನಾನು ಇನ್ನೂ ಬರ್ತಿರ್ತಾನ ಏನಿರ್ತದ ಅವನ ಜಾಗೃತಿ ಇರ್ತದಲ್ಲ. ಆನಂದ ಸಮಾಧಾನ ಶಾಂತಿ ಪರಾ ಶಾಂತಿ ಆತ್ಮಸ್ಥಿತಿ ಅಂದ್ರೆ ಅದೇ ಒಂದು ಅಂದ್ರೆ ಅವ ಅದೇ ಆಗಿರ್ತಾನೆ. ಶರೀರ ಅಲ್ಲಿಂದ ಸುತ್ತೂತಿದೆ ಅಂತ ಬೇರೆ ಬೇರೆ ಇರ್ತಾವ. ಆದ್ರೆ ಅವನ ಸಂಬಂಧ ಇರ್ತನು ಅವನ ದೃಷ್ಟಿಯೊಳಗೆ ಅವನ ಅನುಭವ ಯಾವ ಸಂಬಂಧ ಇಲ್ಲ, ಮಹತ್ವ ಇಲ್ಲ. ಒಂದ್ ಬೆಳಕು ವ್ಯವಹಾರ ಬರ್ತದೆ ತಿಳ್ಕೊ, ಏನಾದ್ರು ಅವ ಇರ್ಬೇಕು ಮಾತಾಡಬಹುದು, ಏನ್ ಕೆಟ್ಟ ಮಾಡ್ಬೋದು. ಆದ್ರೆ ಅವನ ಅಂತರಾಳ ಯಾವ ಇವು ವಾಸ ಮಾಡಿಲ್ಲ, ಮೇಲಿಂದ ಮಾಡ್ತಾನೆ. ಹೀಗೆ ಪ್ರಾವಧಾನಗತಿಯಿಂದ ವ್ಯವಹಾರವನ್ನ ಸಹಜವಾಗಿ ಸ್ವಾಭಾವಿಕವಾಗಿ ಮಾಡ್ತೇವೆ. ಎಲ್ಲ ಅಖಂಡಾನಂದ ಅನುಭವಿಸುತ್ತೆ. ಒಂದು ಜೀವಮುಕ್ತಿ ಆನಂದ ಅನುಭವಿಸ್ತಾನಪ್ಪ. ಶ್ರೇಷ್ಠವಾದಂತ ಸ್ಥಿತಿ ಪ್ರತಿಯೊಬ್ಬರಿಗೂ ಸಾಧಕ ಕೊಡಬಹುದು. ಅದು ಹೆಂಗೆ ಕೊಡುವುದು ಎಲ್ಲ ವಿಷಯ ಆಗಿತ್ತು. ಚಿತ್ತವು ಆತ್ಮ ವಿಚಾರದಲ್ಲಿ ನಿಶ್ಚಿಂತವಾಗಿರುವುದು ಅಂತರಂಗದಲ್ಲಿ. ವಿಚಾರ ಆತ್ಮಾನುಭವದಿಂದ ಚಿತ್ತ ನಿಶ್ಚಿಂತ ಆಗಿರ್ತದೆ. ಕಲ್ಪನೆ ಅಳದಿರ್ತಾವೆ. ಕಲ್ಪನಾ ಯಾರು ಮಾಡ್ತಾರೆ? ಕಡಿಮೆ ಕಲ್ಪನೆ ಅಷ್ಟೇ. ಇಲ್ಲಿ ಕೊಡ್ತದಪ್ಪ ಹಂಗಾಯ್ತು, ಏನಾಯ್ತು, ಯಾವಾಗೆಲ್ಲ ಸಂಪೂರ್ಣದ ಪರಿಪೂರ್ಣದ ಏನಿಲ್ಲ ಅವ ಆರಾಮ ಇರ್ತಾನೆ. ಕಲ್ಪನೆ ಮಾಡೋದು ಕಾರಣ ಇಲ್ಲ. ಹಾಗೆ ಜ್ಞಾನಿಗೆ ಏನಿಲ್ಲ, ಕಲ್ಪನೆ ನೋಡುದು ಏನು ಬೇಕಾದ ಕಲ್ಪನೆ ಮಾಡುದು. ಕಡಿಮೆ ಕಲ್ಪನೆ ಏನು ಕಡಿಮೆ ಇಲ್ಲ, ಅವ್ಗೆ ಎಲ್ಲ ತುಂಬಿದಂಗೆ ಇರ್ತದೆ. ಹ್ಯಾಂಗ ಮಾಡ್ತಿರ್ತಾರೆ ಸಾಮಾನ್ಯ ಮನುಷ್ಯರಿಗೆ ಎಲ್ಲ ಬರೆಯೋದೇ ಕಾಣಿಸ್ತದೆ, ಎಲ್ಲ ಕಡಿಮೆನೆ ಕಾಣಿಸ್ತದೆ, ಎಲ್ಲ ಕೊಡ್ತೀನಿ ಎಲ್ಲ ಕಡಿಮೆನೆ ಎಲ್ಲ ಬರೆಯೋದೇ ಕಾಣಿಸ್ತದೆ ಸಾಮಾನ್ಯ ಮನುಷ್ಯ ಅಜ್ಞಾನಿಗೆ. ಹಾಗೆ ಹೋಗಿ ಅಂತ ಎಲ್ಲಾ ತುಂಬಿ ಹಾಗೆ ಅನಿಸ್ತದೆ, ಎಲ್ಲಾ ಪರಿಪೂರ್ಣದ. ಅದು ಏನ್ ಕಲ್ಪನಾ ಹಾಕ್ಬೇಕು, ಕಲ್ಪನಾರಹಿತ ಆಗಿರ್ತಾನೆ ಸರ್. ಆನಂದ ಅನುಭವದಲ್ಲಿ ಬಂದಾಗಿರ್ತಾನೆ. ಬೇರೆ ತಾನಿಸಂಗನಾಗಿ ದೂರನಾಗಿ ಸುಖ ದುಃಖ ಸಂಸಾರ ಧರ್ಮ ಕಾರ್ತಿಕ ನಂದಿಸಿಕೆ ಯೋಗಿ ಅಷ್ಟಸ್ಫೂರ್ತಿ ತೋರಿಸ್ತಾನೆ. ನಟನೆ ಹೋಗಿರ್ತದಪ್ಪ ಅಂತ ನಟನೆ ಮಾಡ್ತಾನೆ. ಯಾ ಏನ್ ಎದುರಿ ಬರ್ತದೋ
ಆ ರೂಪವನ್ನ ಹೆಂಗ್ ಒಂದು ಕನ್ನಡ ಇರ್ತದೆ, ಶುದ್ಧ ಕನ್ನಡ ಇರ್ತದೆ. ಅದು ತನ್ನಷ್ಟು ಇದ್ದಾಗ ಇರ್ತದೆ, ಏನೂ ಇಲ್ಲ ತಾನೇ ತಾನೇ ಖರೆ ಎದುರಿಗೆ ಏನ್ ಬರ್ತಾ ಅದು ಕೊಳ್ತು ಹಂಗಾಗ್ತದೆ. ಯಾರ ನೋಡ್ಕೊತಾರೋ ಎದುರು ಯಾರು ಬರ್ತಾರೋ ಆ ಮಾರು ಒಳಗ ಶುದ್ಧ ಅನುಭವ ಅಂತ ಜ್ಞಾನಿಯಲ್ಲಿ ಎದುರು ಯಾರು ಬರ್ತಾರೋ ಅದರಿಂದ ಅಷ್ಟು ಆಗ್ತದೆ. ಸುಮ್ಮ ಕನ್ನಡ ಏನಪ್ಪಾ ಅದು ಆಗ್ಲಿಲ್ಲ, ಅದು ವಜ್ಜಿ ಬೀಳಿಲ್ಲ, ಒಳಗ್ ಮಾರಾಟಪ್ಪ ಕನ್ನಡಿಗೆ ವಜ್ಜಿ ಬಿತ್ತೀನೋ ಅಥವಾ ಅದೇನು ಕಡಿಮೆ ಆಗ್ತೀನಿ ಏನಾರೆ ಏನಾಗಿಲ್ಲ ಇದ್ದಂಗೆ ಒಳಗೆ ಬಿತ್ತಪ್ಪ ಅದು ಏನಾಗ್ತೇನೆ ಏನ್ ತಾನು ಶುದ್ಧವಾಗಿನೇ ಅದು ಶುದ್ಧವಾಗಿ ಶುದ್ಧವಾಗಿದೆ. ಆ ಸುತ್ತೋರಿಂದ ಎದುರಿಗೆ ಬಂದಂತ ತಗೊಂಡು ಅಲ್ಲಿ ಅದನ್ನು ಆಗ್ತಾನೆ. ಪರಮಾತ್ಮ ಭಾವ ಇದ್ದುದರಿಂದ ಈಗ ಎಲ್ಲಾರು ದುಡಿಯೋದಲ್ಲ ಅವ್ರವ್ರು ಅಂತ ಆಗ್ತಾನೆ. ಜ್ಞಾನಿ ಬರ್ತನೆ ಹೆಂಗಪ್ಪ ಅಂದ್ರೆ ಅವ್ರವ್ರು ಹಂಗ್ ಬರ್ತಾ ಇದ್ರಂತೆ. ಎಲ್ಲವೂ ತಾನಿದ್ದರಿಂದ ಅವ ಬಂದವನು ತಾನು, ಮತ್ತೆ ಬಂದ್ರೆ ಅವನು ತಾನು ತಾನೇ ತಂದು ಹೆಂಗಿರ್ತೀನಪ್ಪ ಅಂತಂದ್ರೆ ಪ್ರೀತಿಯಿಂದ ಒಂದಾಗಿ ಏಕತ್ವದಿಂದ ಸ್ಥಿರತೆಯಿಂದ ಪ್ರೇಮದಿಂದ ಇರ್ತಾನೆ. ದಿವಸ ಮಾಡಿ ತಂದದಕ್ಕ ದಿವಸ ಮಾಡ್ಬಹುದೇನು ಒಂದು ಪ್ರಶ್ನೆ ಮಾಡಿದ್ರೆ ಯಾರೇ ಯಾಕೆ ಹೋದ್ರು ಸ್ವಾಮಿ ಅಂತ ಸಿಟ್ಟಾಗಿದ್ದಪ್ಪ ಎಂದ್ರೆ ಯಾರೇ ಯಾಕೆ ಹೋದ್ರು ಜಗಳಡೆ ತಂತಾನೆ ಜಗಳಡನು ಅಂದರೆ ಮಂದಿ ಬಿಡಿ ಹೇಳ ತಂದ್ಬಿಡಿದೆ ತಾನೇ ಎಲ್ಲನೂ ಒಂದು ಎಲ್ಲವೂ ಇದ್ರಿಂದ ಯಾರ ಮೇಲೆ ದ್ವೇಷ ಅಥವಾ ಭೇದ ಏನಾದ್ರು ಏನು ಮಾಡಿ ಸಾಧ್ಯ ಇಲ್ಲ. ಎಲ್ಲರ ಮೇಲೆ ಏನ್ ಮಾಡ್ತಾನೆ ಯಾರ ಪ್ರೇಮ ಮಾಡ್ತಾನೆ, ತನ್ನ ಮೇಲೆ ನಾವೇ ಮಾಡ್ತಾನೆ. ತನ್ನ ಮೇಲೆ ನಾವು ಒಂದು ನಿರ್ವ್ಯಾಜ ಏನು ಅಕಾರಣ ಅದು ಯಾವ ಕಾರಣದಲ್ಲ ನಮ್ಮೆಲ್ಲ ಪ್ರೇಮ ಎದಕ್ಕೆ ಯಾವ ಕಾರಣಕ್ಕಾಗಿ ಮಾಡ್ತೀವಿ ಹ್ಯಾಂಗ ನಾವು ನಿರ್ನಿಮಿತ್ತವಾಗಿ ನಮ್ಮೆಲ್ಲ ಪ್ರೇಮ ಇರ್ತದೆ. ಹ್ಯಾಂಗ ಎಲ್ಲರ ಮೇಲೆ ನಿರ್ನಿಮಿತ್ತವಾಗಿ ಪ್ರೇಮ ಮಾಡ್ತಾನೆ. ಈ ಸಾಮಾನ್ಯ ಜನರಿಗೆ ಹೆಂಗಿರ್ತದೆ ತನ್ನ ಮೇಲೆ ನಿರ್ನಿಮಿತ್ತ ಪ್ರೇಮ ಇರ್ತದೆ. ಎರಡನೇ ಮೇಲೆ ತನ್ನ ಸುಧಾರಿ ಪ್ರೇಮ, ತನಗೆ ಉಪಯೋಗ ಪ್ರೇಮ. ಮತ್ತೆ ತನಗೆ ಉಪಯೋಗ ಬೀಳಪ್ಪ ಅಂದ್ರೆ ಏನು ಅವನಿಗೆ ಉಪೇಕ್ಷೆ, ತನಗೆ ಸ್ವಲ್ಪ ನಿರ್ಧಾರ ಇರ ತನ್ನನ್ನ ಏನು ಸಂರಕ್ಷಿಸಿಕೊಂಡು ಅವ ಮಂದಿರ ಮೇಲೆ ನಾವು ಇದ್ದಾನೆ ಇಲ್ಲಿ ತಾವು ಬಾಗಿ ತನ್ನ ಸರಿಯಾಗಿ ನೋಡಿ ತಮ್ಮ ಮಂದಿ ಮೇಲೆ ಪ್ರೇಮ ದ್ವೇಷ ರಾಗದ್ವೇಷ ಆದ್ರೆ ಇಲ್ಲ ಮುಖ್ಯ ಆ ನಾ ಹೋಗ್ಬಿಟ್ಟು ನಾ ಇಲ್ಲಂಗೆ ಇಲ್ಲಿಂದ ಆತ್ಮ ಸುರ್ಕೊಂಡು ಆತ್ಮಭಾವ ನಾ ಇಲ್ಲದಾದ್ರೆ ಏನೂ ಇಲ್ಲದಲ್ಲ ಆತ್ಮಭಾವ ನೆಲೆಸಿ ಆತ್ಮಭಾವದಿಂದ ಎಲ್ಲರೂ ನೋಡ್ತಾನೆ. ಹೆಂಗೆ ಅಹಂಕಾರವೂ ನೋಡ್ತಾನ. ಅಹಂಕಾರದಿಂದ ಬೇರೆ ನನಗೇನು ನಾ ಕಡಿಮೆ ಅವ ಹೆಚ್ಚು ಪುನಃ ಶ್ರೇಷ್ಠ ಏನಾದ್ರೂ ಜೀವನದಲ್ಲಿ ಬಂದೇ ಬರ್ತಾನೆ. ಮತ್ತೊಬ್ಬ ಶ್ರೇಷ್ಠ ಕಾಣಿಸಿಲ್ಲ ಅವನ ಬಗ್ಗೆ ಮತ್ಸರ ಬರ್ತದೆ. ನಾ ಶ್ರೇಷ್ಠ ಸ್ವಲ್ಪ ಮದ ಬರ್ತದೆ ಅವನ್ನ ದರ್ಪ ಮಾಡ್ಬೋದು. ನಾ ಏನ್ ಮಾಡ್ತೀನಿ ಏನೋ ಹೀಗೆ ನಾ ದೃಷ್ಟಿ ಆಗಿ ವ್ಯವಹಾರ ಮಾಡೋದ್ರಿಂದ ಅವ ಇವೆಲ್ಲ ನಿರ್ಮಾಣ ಆಗ್ತಿದ್ದು ಜ್ಞಾನಿಗಳೇನಾಗಿಪ್ಪ ನಾ ಹೋಗ್ಬಿಡ್ತದೆ. ಏನು ಆತ್ಮಭಾವ ಆತ್ಮಭಾವದ ಲಕ್ಷಣ ಏನಪ್ಪಾ ಎಲ್ಲಕ್ಕೂ ಆತ್ಮ ಎಲ್ಲರ ಮೇಲೂ ನಿರ್ನಿಮಿತ್ತವಾಗಿ ಪ್ರೇಮ ಮಾಡ್ಕೊಂಡು ಹೆಚ್ಚಿಗೆ ಮಾಡಿ ಹೋಗುವುದೇ ನೀವು ಹಂಗೆ ನಾವು ನಮ್ಮ ಅಂತ ನಾವು ಇರ್ತೀವಿ ಅದಕ್ಕೆ ಹೆಚ್ಚು ಮಾಡುವುದು ನಾವು ಇದು ಬಲವೇ ಹೆಚ್ಚು ಎರವೇ ಕಡಿಮೆ ಹೀಗಂತೀವಿ ನಮ್ ಎಲ್ಲಿ ನಾಲ್ಕು ಭಾವದ ಹೆಚ್ಚು ಕಡಿಮೆ ಇಲ್ಲೇ ಇಲ್ಲ, ಎಲ್ಲ ಒಂದೇ ಹಂಗು ಹಾಗೆ ಎಲ್ಲವೂ ಆಯ್ತೀನಿ ನಮ್ಮಂತ ಒಂದು ವಿಶಾಲ ಭಾವ ಇಲ್ಲಿ ಯಾರಿಗೆ ಎಲ್ಲರೂ ತನ್ನಂತ ನೋಡ್ತಾನೆ, ಎಲ್ಲರಂತ ಮಾಡ್ತಾನೆ. ಸುಖ ದುಃಖಗಳನ್ನಹುದಲ್ಲೊಂದು ಬಿಟ್ಟವನಲ್ಲ ಮುಂದಹುದೊಂದನು ತಾ ಬಯಸುವುದು ನೆನೆಯನಂದ ಮುಂದಿನ ಲೆಕ್ಕ ಅದು. ಯಾಕಂದ್ರೆ ಅವನಿಗೆ ವರ್ತಮಾನ ಕೈ ಸಿಕ್ಕ ಎಲ್ಲರಿಗೆ ವರ್ತಮಾನ ಸಿಕ್ಕಿಲ್ಲ, ನಾಳೆ ಮುಂದೆ ಸಿಕ್ಕ ಮುಂದೆ ಅಂತಾರಲ್ಲ. ಇವತ್ತು ನಾಳೆ ಖುಷಿ ಆಗ್ತದೆ ನಾವು ಇವತ್ತು ಕೇಳಿ ನಾಳೆ ಅಂತ ಹೌದು ನಾಳೆ ಬಂದಾಗ ಮತ್ತೆ ನಾಳೆ ಖುಷಿ ಆಗ್ತದೆ ಎಂದೇದು ಕೇಳಿದ್ರು ಅವತ್ತು ನಾಳೆ ಅಂತಾನೆ ನಾಳೆ ಅನ್ನೋ ಏನು ಖುಷಿ ಆಗುದಿಲ್ಲ. ಇನ್ನು ಹಂಗಿಲ್ಲ ನಾ ಇವತ್ತು ಈ ಖುಷಿ ಇದ್ದೀನಿ ನಾಳೆ ಬಂದಾಗ ಮತ್ತೆ ಇವತ್ತು ಈ ಖುಷಿ ಇದ್ದೀನಿ ಅಂತ ನಾಳೆ ಬರ್ಬೇಕಾದ್ರೆ ಇವತ್ತಾಗಿ ಬರ್ತದಲ್ಲ, ಇವತ್ತು ನಾಳೆ ಆಗಿದೆ ನಾಳೆ ಬಂದಾಗ ಅದು ಇವತ್ತಾಗಿ ಬರ್ತದೆ ಹೌದಲ್ಲ. ಇವತ್ತು ಖುಷಿಯಲ್ಲಿಗೆ ಯಾರು ಬರ್ತದೋ ಅವ್ನು ನಾಳೆ ಅವ್ರು ಇವತ್ತೇ ಆಗಿರ್ತಾನೆ ಅವ್ರು ಖುಷಿ ಇರ್ತಾನವ ಈಗ ಅಖಂಡ ಖುಷಿ ಇರ್ತಾನವ ಇವತ್ತು ಖುಷಿ ಇದ್ದಾವ ಈಗ ನೆಚ್ಚಿತ್ತ ಆನಂದ ಪರಮಾನ ನಿತ್ಯ ಇರ್ಬೇಕು ಅಂತ ತಾನೇ ಇರ್ಬೇಕು ನಾವು ಅರ್ಥ ಮಾಡ್ಕೊಂಡು
ಸರಿ ಏನಿಲ್ಲ, ಇರ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಏನ್ರಿ ಭಾಳ ಕಡಿಮೆ ಮಾಡಿದ್ರಿ, ಅಷ್ಟು ಮಾಡ್ರಿ ಬರೀ ಹಂಗೆ ನಮಗೆ ಹೇಳ್ತಿಲ್ಲ, ಹಂಗೆ ಇರ್ತಾರಪ್ಪ ಅಂತ ಹೇಳ್ತೀವಿ. ನೀವತ್ತು ಮಾಡ್ತೀವಿ ಹಿಂಗಿರ್ಬೇಕು, ನಾವಾದ್ರೆ ಹಿಂಗಿರ್ಬೇಕು. ಚಂದ್ರ ಬಾಲಕ ಧ್ವನಿ ಬಾಲಕ ಹಂಗಪ್ಪ, ಬಾಲಕ ಅಂದ್ರೆ ಬಾಲಕ. ಅಂಗದಲ್ಲಿ ಹಿರಿಯರಲ್ಲಿ ಹಿರಿಯರ ಹಿರಿಯರು ಶ್ರೀಮಂತ ಬಡ್ಡಿ ಭಿಕ್ಷುಕರು ಭಿಕ್ಷುಕ ಬಂದುಕೊಂಡೆ ಇದಂಗೆ ಏನಪ್ಪ ನೀನ್ ನೋಡಿ ಏನ್ ಮಾಡ್ತೀನಿ, ಯಾಕೆ ನಿನ್ ಭಿಕ್ಷಾ ಸಿಕ್ಕಿದ್ ಸರಿಯಾಗಿ ನೀನ್ ಮಾಡ್ಬೋದು. ಆ ಭಿಕ್ಷುಕರು ಹೇಳ್ತಾರೆ ಜ್ಞಾನಿ ಭಿಕ್ಷು ಅಗದಿ ಹಂಗೇನ್ ಬಾಡ ಎಲ್ಲ ದೊಡ್ಡದೇನ್ರಿ ಭಾಳ ಏನೋ ಒಂದು ತತ್ವಜ್ಞಾನ ಬರ್ತದೆ ಒಮ್ಮೆಲೆ ದೊಡ್ಡ ಒಂದು ಕೈ ಕೊಡ್ಲಿಕ್ಕೆ ಅಥವಾ ದುಡ್ಡು ಕೊಡ್ಲಿಕ್ಕೆ ಹಿಂದೆ ಕೊಡಬಾರ್ದು ಉದ್ದೇಶದಿಂದ ಏನ್ ಹಾಳಾಗಿದೆ ಯಾಕೆ ಮಾಡ್ಬಾರ್ದು ದುಡಿಬಾರ್ದು. ಕುಂಡು ಕೊಟ್ರೆ ಕುಂಡಿ ಅವ ಭಾಳ ರೊಕ್ಕ ಮಾಡಿದ್ರೆ ನಾವು ಕೊಡಬಾರ್ದು, ತಂದು ಒಂದು ಸ್ವಲ್ಪ ಲೆಕ್ಕ ಹಾಕೋದು ಹೇಳ್ತಾರೆ. ಆ ಜ್ಞಾನಿ ಅಂತ ಸಹ ಅವನು ತನ್ನ ಸ್ವರೂಪ ಎಲ್ಲರಿಗೂ ಏನೋ ಆತ್ಮಭಾವ ನೋಡ್ತಾನೆ. ಅಂದ್ರೆ ಭಿಕ್ಷುಕ ನೋಡಿ ಭಿಕ್ಷುಕ ಅಂತೇನೆ, ಶ್ರೀಮಂತ ಎಲ್ಲಾ ನೋಡಿ ಅವರವರಂತೆ ಆಗ್ತಾನಪ್ಪ ಜ್ಞಾನಿ. ನಮ್ಗೆ ಆಗಿ ಬರಬೇಕು ಅಂತ ಹೀಗೆ ಜ್ಞಾನ ಲಕ್ಷಣ ಅನ್ಸೋದು ಮಾಡ್ಬೇಕು ನಾವು. ಜ್ಞಾನಿ ಇರ್ತಾರಪ್ಪ ನಾವು ಇರ್ಬೇಕು ಹಿಂಗೆ ಆಗ್ತಾನೆ. ಜ್ಞಾನಿ ಇರ್ತಾನೆ ಭಾಳ ಉದ್ದಮ ಇರ್ತಾನೆ, ಎಲ್ಲ ಮಾಡಿ ನಾವು ಸುಮ್ಮನೆ ನಮ್ಮ ಇದಕ್ಕಿದ್ದಂಗೆ ಇರ್ಬೇಕು ಅಂತ ಹೇಳಲ್ಲ, ಭಾಳ ನಿಲ್ಲಿಸಿಕೊತಾರೆ. ನಮ್ಮೇ ಸಾಧ್ರಿ ನೀವೆಲ್ಲ ಮಹಾಜ್ಞಾನಿಗಳು ಮಹಾಯೋಗಿತಾವಂದ್ರು ನಿಮ್ಮೇ ನಿಮ್ಮೇ ಸಾಧ್ಯಿಲ್ಲ. ಹಂಗಿಲ್ಲ ನಾವು ಇರ್ಬೇಕು, ಇದು ಇರ್ಲಿಕ್ಕೆ ಬರ್ಬೋದಿಕ್ಬೋದು, ಇಲ್ಲ ಬೋಧಿಸ್ತ ಹೇಳ್ತೀವಿ. ಒಬ್ಬ ಗುರುವಿಂದೇ ಎಲ್ಲ ಶಿಷ್ಯಗಳು ಬರೀ ಅದನ್ನ ಮಹತ್ವವನ್ನು ಕೊಡ್ಬೇಕು, ಸ್ಥಿತಿ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ ಎಲ್ಲಿ ಅದೋ ಎಲ್ಲರೂ ಆ ಗುರು ತನ್ನಂತೆ ಮಾಡ್ಕೊತಾರ, ತನ್ನ ಸ್ವೀಕರ್ತಾರಂತ ಗುರು ಬೋಧ್ ಮಾಡ್ತಾರೆ, ಗುರು ಧ್ಯಾನ ಮಾಡುತ್ತಂತದಲ್ಲ. ಅಷ್ಟೇ ನಾವು ಆತ ನಮಗೆ ಅದು ಲಭ್ಯದ ಆತ ನಮ್ಮ ಶೈಲಿ ನಮ್ದು ಅದೇ ಅದ. ನಾವು ಅದ್ರ ಹಂಗಿರ್ಬೇಕು, ಬರ್ತದ ಅನ್ನುವಂತಹ ಒಂದು ಒಳಾರ್ಥವನ್ನೆಲ್ಲ ಸ್ವೀಕಾರ ಮಾಡ್ಕೊಳ್ತೀವಿ. ಜ್ಞಾನಿ ಹಿಂಗೆ ಇರ್ತಾರಂತೆ ಸರ್ ನಾವು ಹೇಳ್ತೀವಿ, ನಾವು ಆದ್ರೂ ಹಿಂಗಿರ್ಬೇಕು. ಜ್ಞಾನಿಯನ್ನು ಅನುಸರಿಸ್ಬೇಕು, ಹಿಂಗಂತೂ ಬರ್ತದೆ. ಜ್ಞಾನ ಲಕ್ಷಣ ಕೇಳಬೇಕಪ್ಪ, ಜ್ಞಾನಿ ನಾವು ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ನಾವು ಅವ್ರಿಗೆ ಆಗ್ಬೇಕು. ರೂಪಾಧಿಕದ ಮಣಿಯಂತೆ ಅಂದ್ರೆ ಒಂದು ಕಾದು, ಆ ಕಾದು ನಿಮ್ಗೆ ಯಾವ ಬಣ್ಣ ಇರ್ತೋ ಆ ಬಣ್ಣ ಹಂಗಿರ್ತ, ಯಾವ ಬಣ್ಣ ಇರ್ತೀರಿ ಹಂಗ ಜ್ಞಾನಿ ಹಂಗಿರ್ತದ. ಕನ್ನಡಿ ಅಂತ ಬೇಕಾರೆ ರೂಪಾಧಿಕದ ಮಣಿ ಅಂತ ಸ್ಫಟಿಕದ ಮಣಿ ಅಂತ ಸ್ಫಟಿಕ ಅಂತೆ. ಆ ಸ್ಫಟಿಕ ಹಂಗೆ ನೀವು ಯಾವ ಬಣ್ಣ ಇರ್ತೀರಿ ಆ ಬಣ್ಣದ ಹಾಕ್ತೀವಿ. ಹಾಗೆ ಯಾವ ಪರಿಸ್ಥಿತಿ ಯಾವ ವ್ಯಕ್ತಿ ಯಾವ ಬರ್ತದೋ ಎದುರಿಗೆ ಬರ್ತದೋ ಅದರಂತೆ ಆಗಿ ಆತ್ಮತ್ವವನ್ನು ವಿವರಿಸ್ತಾನಪ್ಪ, ಆತ್ಮತ್ವವನ್ನು ಇಡ್ತಾನೆ. ಬರೀ ತನ್ನ ಹಿಂಗೆ ಹಿಡ್ಕೊಂಡು ನನ್ನ ಹಂಗಾಯ್ತು ನನ್ನ ಹಂಗೆ ವಿಚಾರ ಮಾಡಿ ದೇಶನ ಅಂತಾರೆ. ಯೋಗಕ್ಷೇಮ ತಾನೇ ಆಗ್ತಂತ. ಆತ್ಮನ ಚಿಂತೆ ಮಾಡಿದ್ರೆ ಆತ್ಮಂದ್ರೆ ಎಲ್ಲಾ ರೂಪದಲ್ಲಿ ಸಿಗತ್ತಾಗ ನಾವು ದೃಷ್ಟಿಯಲ್ಲಿ. ಮತ್ತೆ ಎಲ್ಲಾ ಚಿಂತೆ ಮಾಡಿ ಎಲ್ಲರಿಗೂ ಒಂದು ಒಬ್ಬ ದೇಹ ಚಿಂತೆ ಮಾಡ್ಲಿಕ್ಕೆ ಇಲ್ಲಿ ನಾವು ಯಾಕ್ರಿ ನಿಮ್ಗೆ ಎಷ್ಟು ಅದ್ರ ನೋಡ್ರಿ. ಮತ್ತೆ ಆತ್ಮಂತ ವಿಚಾರ ಭಾವ ಆತ್ಮೀಯ ಭಾವ ಅಂತ ಹೇಳ್ತಾನೆ. ಮತ್ತಲ್ಲಿ ಚಿಂತೆ ಇಷ್ಟು ಎಲ್ಲಾರು ಆತ್ಮಸ್ವರೂಪ ಏನಿಲ್ಲ ಈ ಒಂದ್ ದೇಹ ಸಂರಕ್ಷಣೆ ಮಾಡ್ಲಿಕ್ಕೆ ನಾವು ತನ್ನ ಚಿಂತೆ ತನ್ನ ಸ್ವಾರ್ಥ ಇದು ನಾವು ತಂದನೆ ಆಗಿರ್ತದ, ಹೇಳಾದೇ ಆಗಿರ್ತದ. ಅದು ಅವಾಗ ಏಟ್ ಬಿಟ್ಟದ ಅದು 10 ಪಟ್ಟು 100 ಪಟ್ಟು ಬರ್ತದೆ. ಹಿಂಗೆ ಇರೋದು ಅಂದಂಗೆ 1000 ಕೈಯಿಂದ ಕೊಟ್ಟಪ್ಪ ಅದು 1-2 ಕೈದು ಏನ್ ತಗೊಂಡ್ಯಪ್ಪ ಅಂತ ಹೇಳ. ಹೌದು ನಾವು ಅಷ್ಟೇ ಮಾಡ್ತೀವಿ. 1000 ಕೈಯಿಂದ ಏನು 1000 ಕೈ ಮೇಲೆ ಇದ್ದಂಗೆ ಕಾಣಿಸ್ತಾನ, ಆ ಕೈ ಹೋಗಿತಾನೇನು ಹಂಗೆ ಇಡೀ 1000 ಕೈ ಎಲ್ಲ ಏನು 2 ಕೈ ಕೂಡ ಬರಬೇಕು. ಎಲ್ಲಾರು ಪೇ ಮಾಡ್ತಿದ್ರು, ಅವ್ರ ಪೇ ಮಾಡೇ ಮಾಡ್ತಿದ್ರು. ಪ್ರೇಮ್ ಮಾಡಿದ್ರೆ ಮತ್ತೆ ಅವ್ರು ಏನ್ ಬೇಕಾದ್ರೆ ಕೊಟ್ಟೆ ಕೊಡ್ತಾರೆ. ಪ್ರೇಮ್ ಅಂದ್ರೆ ಸುಮ್ಮನೆ ಕೊಡ್ಕೊಡ್ತೀವಿ ಹೌದಲ್ಲ, ಅದು ಎಲ್ಲಾರು ಕೊಟ್ಟಪ್ಪ ಅದು 2 ಕೈ ಅದಕ್ಕೆ ದೇಹ ಚಿಂತೆ ಮಾಡಿಲ್ಲ. ಜಗದ ಅನುಸರಣೆ ಜನರಿಗೆ ಅವರು ಹಿಂಬಾರಿಸು ಅವ್ರಿಗೆ ಮಾತು ಹೊರಡಿಸು, ಅವ್ರಿಗೆ ಬನ್ನಿ ಹಿಂಗೆ ಸಾಮಾನ್ಯ ಜನರು ಕರೆದು ಮಾಡ್ತಿದ್ದೆ.
ಜ್ಞಾನ ಹೇಳಿದ ಶಿಷ್ಯರಿಗೆ ಶಿಷ್ಯ ಆಗ್ತದೆ ಕಡ್ಡಿ ಇಲ್ಲ ಕೆಲವು ಶಿಷ್ಯ ಇದ್ರಪ್ಪ ಅಂದ್ರೆ ಔಷಧ ಐತೆ ಅವ್ರಿಗೆ ಹಂಗ್ ಬೇಕು ಹಂಗ ಪ್ರಕಾರ ನಡೀತಾರೆ ಅಂದ್ರೆ ಹಿಂಗ ಅನ್ಸೋದೇ ಮಾಡೋದಿಲ್ಲ ಯಾಕಂದ್ರೆ ಶ್ರೇಷ್ಠ ಇರುವುದರಿಂದ ಅನ್ಸೋದಕ್ಕೆ ಕಾರಣ ಇಲ್ಲ ಹಾಗೆ ಕೇಳವರಿಗೆ ಅವರವರಂತೆ ತೋರುವನು ಅವರಂತ ತೋರ್ತಾನ ಇನ್ನು ಅವ ಮಂದಿಗೆ ಹಾಕ್ಬಿಡ್ತಾನೆ ಅಂತ ಕೇಳಿದ್ರೆ ಅವರ ಭಾವ ಬರಬೇಕು ಯಾರಿಗೆ ಅವರ ಭಾವ ಪ್ರಕಾರ ಚಲೋ ಇದ್ದವ್ರಿಗೆ ಚಲೋ ಭಾಳ ಬಹಳ ಮಹಾಜ್ಞಾನಿ ಅಂತ ಅವ್ರಿಗೆ ಸಾಕಿ ಕಾಣಿಸ್ತೇನೆ ಹೀಗೆ ವ್ಯವಹಾರ ಜ್ಞಾನ ಇಲ್ಲ ಅಂತ ಸಾಮಾನ್ಯದಲ್ಲಿ ವ್ಯವಹರಿಸಿ ಹಂಗೆ ಕಾಣಿಸ್ತೇನೆ ಅವ್ರಿಗೆ ಅವ್ರವ್ರಿಗೆ ಹಂಗೆ ಭಾವ ಇರ್ತದೆ ಸಾದಾ ಇರ್ತಾನೆ ಹ್ಯಾಂಗ್ ಬೇಕಾದ್ರೆ ಮಾಡ್ಕೊಂಡು ಬರ್ತದೆ ಹ್ಯಾಂಗ್ ಭಾವಿಸಂಗೆ ತೋರ್ತದೆ ಯಾಕಂದ್ರೆ ಕೃತ್ರಿಮತ ಏನೂ ಇಲ್ಲ ಇದೇ ಒಂದು ಲಕ್ಷಣ ಕೃತ್ರಿಮ ಇರ್ತಾನೆ ಸಾದಾ ಯಾರು ಬೇಕಾದ್ರೆ ಅವ್ರು ಬೇಕಾದಂಗೆ ಅರ್ಥ ತಿಳಿಸ್ಕೊಂಡು ಮಾಡ್ತಾರೆ ಏನು ಇಲ್ಲಿ ಇಲ್ಲ ವ್ಯವಹಾರ ಜ್ಞಾನ ಅಂತಾರೆ ಅವ್ರು ಭಾಳ ಮಸ್ತಿ ಹೋಗಿರ್ತಾರಪ್ಪ ಯಾರು ಹಿಂಗ ಅಂತ ಈಗ ಒಬ್ರು ಅಂತಾರೆ ಈ ನಾನಾ ಕಡೆಯಿಂದ ಅವ್ರ ಬಗ್ಗೆ ಜನರು ತಮ್ಮ ಇದ್ರ ಪ್ರಕಾರ ಅಂತಸ್ತಿನ ಪ್ರಕಾರ ತಮ್ಮ ಇದ್ರ ಪ್ರಕಾರ ಅಂತಿರ್ತಾರಪ್ಪ ಅಂತ ಆದ್ರೆ ಅದು ಎದಕ್ಕೂ ಮಹತ್ವ ಇಲ್ಲ ತನ್ನುತನೆ ತಿಳಿ ಆ ನಿವೃತ್ತಿಗಳನ್ನು ಮನದಲ್ಲಿ ನೆನೆಯನು ನಿರ್ಣಯಿಸಿ ನೋಡಿದರೆ ರಾಗದ್ವೇಷಿ ಅಂತಿಹನು ನಿರ್ಣಯಿಸಿ ನೋಡಿ ರಾಗದ್ವೇಷಿ ಅಂತಿಹನು ರಾಗದ್ವೇಷಿ ಅಂತ ಕಾಣಿಸ್ತದೆ ಪ್ರೇಮ್ ಮಾಡೋ ಕಾಣಿಸ್ತದೆ ಇರುವಂತ ಸುತ್ತು ಮಾಡಂಗಿಲ್ಲ ನನಗೆ ರಾಗದ್ವೇಷಿ ಇದ್ದಂಗೆ ಕಾಣಿಸ್ತದೆ ಮತ್ತೆ ಸಂಪೂರ್ಣ ರಾಗದ್ವೇಷ ಅಳಿದಿರ್ತಾನ ಇದಂಗ್ರಿ ಅಂತ ಕೇಳ್ಬೋದು ರಾಗದ್ವೇಷ ಹೇಳ್ತಿದ್ದ ಅಂತ ಹೇಳ್ತೀನಿ ಮತ್ತೆ ರಾಗದ್ವೇಷಿ ಅಂತ ಕಾಣಿಸ್ತಾನೆ ಅಂತ ಹೇಳ್ತೀನಿ ಅಂದ್ರೆ ಸಣ್ಣದಾಗಿ ಸಣ್ಣ ಸ್ವಾರ್ಥಕ್ಕಾಗಿ ಅವ ಏನು ಯಾರ ಮೇಲೆ ಆದ್ರೆ ಅವ್ರ ಹಿತಕ್ಕಾಗಿ ಅಥವಾ ಕಾರ್ಯದೃಷ್ಟಿಯಿಂದ ಕಾರ್ಯದ ಕೈಗೂಡಿಸುವಾಗಿ ಒಂದು ಏನಾದ್ರೂ ಸಿಟ್ಟು ಮಾಡಬಹುದು ತೋರಿಕೆ ಸಿಟ್ಟು ಅನಿಸ್ತದ ಅವನು ತೋರಿಕೆ ಸಿಟ್ಟು ಬೇಕಾಗ್ತದೆ ಅವನು ವ್ಯವಹಾರ ಕೇಳಲ್ಲ ಅದನ್ನ ನಾವು ವ್ಯವಹಾರ ಪ್ರತಿಯೊಂದೂ ನಾವು ಎಲ್ಲ ಹೇಳಿದಂಗೆ ಹುಡುಗಿ ಅಂತ ಗೊತ್ತೈತಿ ಅಜ್ಞಾನಿಗೂ ಹುಡುಗಿಯೂ ಬೇರೆ ಅಲ್ಲ ಅಜ್ಞಾನ ಅಂತಂದ್ರೆ ದೊಡ್ಡ ಹುಡುಗರು ಕಟ್ಟಿ ಅಜ್ಞಾನ ಹುಡುಗಿ ಹಂಗೆ ಅವು ಒಮ್ಮೊಮ್ಮೆ ಅತಿ ಇದಾಗ್ಬಿಡ್ತಾವೆ ಸಿಟ್ಟು ಮಾಡ್ಲಾಗ ನಡೀತಿದೆ ಇಲ್ಲ ಹಿಂಗೆ ಪಾಳಿ ಬರ್ತದೆ ಅವಾಗ ಅಷ್ಟು ಸಿಟ್ಟು ಹೆಂಗೆ ಮಾಡ್ತಾರೆ ಹಂಗೆ ಪ್ರಸಂಗವಾಗಿ ಜ್ಞಾನಿಗಳು ಒಂದು ಸಿಟ್ಟು ಮಾಡ್ತಾರಪ್ಪ ಆದ್ರೆ ನಿಜವಾದ ಸಿಟ್ಟು ನಿಜವಾಗಿ ಅತ್ಯಂತ ಪ್ರೇಮ ಇರ್ತದೆ ಆ ಪ್ರೇಮದಿಂದ ಸ್ಥಿತಿ ಹೆಚ್ಚಾಗಬೇಕು ಇದಾಗಬೇಕು ಒಂದು ಹೋಗ್ದಂತ ಪ್ರಯತ್ನ ಇರ್ತದೆ ಅವ ಹೋಗುದು ಹೋಗ್ತಿರ್ಲಿಲ್ಲ ಅದು ನೋಡಿ ಭಯಂಕರ ಕೆಟ್ಟ ಅದಕ್ಕೆ ಇದಾಗಿ ತಾಪಾಗಿ ಅನುಭವ ಆದ್ರೆ ಜ್ಞಾನಿಗೆ ಸಿಟ್ಟಿರೋದಿಲ್ಲ ನೀರ ಮೇಲೆ ಅಕ್ಷರದಂತ ಇರ್ತದೆ ಸರಿ ಯಾಕೆ ಹೇಗಿರ್ತದಪ್ಪ ಆದ್ರೆ ನೀರ ಮೇಲೆ ಅಕ್ಷರ ಬಂದ್ರೆ ಹೇಗೆ ಅದು ಹಿಂದಿನ ಅವಶ್ಯಕ ಹೋಗ್ತದೋ ಆ ಮರುಕ್ಷಣಕ್ಕೆ ಅದು ಸಂಪೂರ್ಣ ಹೋಗ್ತದ ಜ್ಞಾನಿ ಸಿಕ್ಕಿತ್ತು ಅಜ್ಞಾನಿ ಕೇವಲ ಅಜ್ಞಾನಿ ಸಿಟ್ಟಿರೋದಿಲ್ಲ 18 ವರ್ಷ ಆಗೋಗಿತ್ತು ನೋಡಿ ಭಯಂಕರ ತುಳಸಿ ಮಂದಿ ಇರ್ತಾರೆ ನೋಡಿ ಒಮ್ಮೆ ಸಿಟ್ಟು ಹಿಡಿದಪ್ಪ ಅಂದ್ರೆ 10-20 ವರ್ಷ ಆದ್ರೆ ಜನ್ಮವರೆಗೂ ಬಿಡುದಿಲ್ಲ ಅಷ್ಟು ಸಿಟ್ಟಿರ್ತದೆ ಒಬ್ಬರು ಕಾಳು ಕೆಲವೊಂದು ಸಾಮಾನ್ಯ ಅಂದ್ರೆ ವರ್ಷ 2 ವರ್ಷ ಒಂದು ವ್ಯವಹಾರಕ್ಕೂ ಏನಾದ್ರು ಇರ್ತೀವಲ್ಲ ಒಮ್ಮೆ ಮಾಡ್ಕಿದ್ದಪ್ಪ ಒಮ್ಮೆ ಕೆಟ್ಟ ಅಂತ ಬಂದಪ್ಪ ಅಂದ್ರೆ ಒಂದು 2 ವರ್ಷ ಹೋಗ್ಬೇಕು ಅಂದ್ರೆ ಅಷ್ಟೇ ಅವಧಿ ಕಡಿಮೆ ಆಗ್ತದೆ ಅಷ್ಟೇ ಹಿಂಗೆ ಕಡಿಮೆ ಆಗ್ತದೆ ಬಂದು ಸಾಧಕ ಏನಿಲ್ಲ ಅವತ್ತೊಂದು ಬರ್ತೀವಿ ಅದಕ್ಕೆ ಇರ್ದಿಲ್ಲ ಆಗ್ಬಿಟ್ಟು ಎಷ್ಟು ಕಡಿಮೆ ಆಗಿ ನೋಡ್ರಿ ನೀವು ನನ್ ಸಿಟ್ಟು ಹೋಗಿಲ್ಲ ಎಷ್ಟು ಬಂದಿದ್ದು ಮಾಡ್ತಾರೆ ತಕರಾರು ಮಾಡ್ತಾರೆ ಇಷ್ಟು ಹೋಗಿದಿಲ್ಲಪ್ಪ ಭಯಂಕರ ಬಂದ್ರೆ ಹೆಚ್ಚು ಇದಾಗಿದ್ದು ನಿಮಗೆ ಅದು ಜ್ಞಾನಿ ಸಿಕ್ಕಾದ ಹೆಂಗಿರ್ತಪ್ಪ ಅಂದ್ರೆ ನೀರ್ ಮೇಲೆ ಆಗಿಲ್ಲ ಸುಮ್ಮನೆ ಅಷ್ಟೇ ಕುರಿತು ಜ್ಞಾನಿ ಸಿಟ್ಟು ಮಾಡಿ ಹೋಗ್ಕೊಂತಾರೆ ಯಾಕ್ರಿ ಏನ್ ಕಾರಣ ಒಂದು ಸಿಟ್ಟು ಮಾಡಿದ 10 ಸಾವಿರ ಅವ್ರು ನಿಮ್ಮನ್ನು ಸರಿ ಮಾಡ್ತಾರೆ ಸಿಟ್ಟು ಮಾಡ್ಬೇಕು ಶಾಂತ ಮಾಡಬೇಕು ಅನ್ನುವಂಥ ಒಂದು ಭಾವನಾ ಸಂಪೂರ್ಣದಿಂದ ಒಂದು ಸಿಟ್ಟು ಮಾಡಿದ್ರೆ 10 ಸಾವಿರ ಕ್ರಿಯೆ ಮಾಡ್ತಾರೆ 10 ರೂಪಾಯಿ ಮಾಡಿದ್ರೆ ಒಂದು ಸಿಟ್ಟು ಮಾಡ್ಬೇಕು ತಾತ್ಪರ್ಯ ಈ ತರ ಜ್ಞಾನಿಗಳ ಸಿಗ್ತಾರೆ ಸಾಧಕ ಶ್ರೇಷ್ಠ ಅಂತ ಇರುವುದೇನ ಇದೆ ನಮ್ಮ ಧ್ಯೇಯ ಸಾಧನೆ ಇರುವುದಿಲ್ಲ ಸಾಧ್ಯವನ್ನ ನಾವು ನೋಡ್ಬೇಕು
ಸಾಧ್ಯ ಸಾಧಿಸೋದೇ ಮುಖ್ಯ ಗುರಿ. ಸಾಧನೆ ಬೇರೆ ಬೇರೆ ಯಾವುವು ನಾವು ಆ ಗುರಿ ಮಾತ್ರ ಒಂದೇ. ಯಾವ ಸ್ಥಿತಿಯಿಂದ ಹೋಗಿ ಕೂಡ ಜ್ಞಾನಿಯ ಸ್ಥಿತಿ ಅದ ಅದು ಒಂದೇ ನಿರಹಂಕಾರವಾಗಿ ನಿರ್ವಾದ ಪ್ರೇಮ ರೂಪದಿಂದ ಇವೆಲ್ಲ ಏನ್ ಜೀವಗಳು ಹೌದು ಪರಮಾನಂದ ಇರುವಂತಹ ಒಂದು ಏನು ಅಂತಿಮ ಸ್ಥಿತಿ ಇದೆ. ಇದು ಮಾತ್ರ ಎಲ್ಲಿ ಫರ್ಕ್ ಆಗಲು ಸಾಧ್ಯ ಇಲ್ಲ. ಅದನ್ನು ನಾವು ಸ್ವಲ್ಪ ಬೇರೆ ಬೇರೆ ಸ್ಥಾನಗಳನ್ನ ಇಲ್ಲಿಗೆ ಹೋಗ್ಬೇಕು ನಾವು. ಅದಕ್ಕೆ ಈಗ ನಾವು ಹಿಡಿದಂತಹ ಜ್ಞಾನ ಅನುಭವ ಶ್ರವಣ ಮನನ ಧ್ಯಾನ ಇದರ ಈ ಮುಖ್ಯ ಸಾಧನ. ಇದನ್ನ ಹಿಡ್ಕೊಂಡು ನಾವು ಇಷ್ಟು ಬಿಟ್ಟಬೇಕು ಅಂತ ಸಾಧಕರಿಗೆ ಮಾಡಬೇಕು. ಆಸೆ ಎಂಬುದ ಸುತ್ತುವುದೆಯ ಪೂಜೆಯಾತ್ಮ ವಿಚಾರದ ಬೈರಾಗಿ ಆಗ್ತಾನಪ್ಪ. ಸನ್ಯಾಸ ಬಿಡ್ತಾನ. ಎಂಥ ಸನ್ಯಾಸ ಬಿಡ್ತಾನವ? ಮೈಯೆಲ್ಲ ಬೂದಿ ಬರ್ಕೊತಾನ. ಎಂಥ ಬೂದಿ ಅದು? ಆಸೆ ಎಂಬುದ ಸುತ್ತು ಬೂದಿ. ಆಸೆ ಸುಟ್ಟು ಆ ಬೂದಿಯಲ್ಲಿ ಮೈಯೆಲ್ಲ ಬಿಡ್ಕೊಂಡಿರ್ತಾನೆ. ಇಂಥ ಸನ್ಯಾಸ ಆಗ್ತಾನೆ. ಇಂಥ ಮುಕ್ತಿಯಾಗಿ ಆಗ್ತಾನಂತ. ಆತ್ಮ ವಿಚಾರದೇ ಸಂತೋಷವೆಂಬುವ ಕುಂಡಲಂಗಳ ಆತ್ಮವಿಚಾರದಿಂದ ಆಸೆಯನ್ನು ಸುಟ್ಟು ಅದರ ಬೂದಿ ಹಾಕ್ತಾನೆ. ಸಂತೋಷವೆಂಬ ಕುಂಡಲ ಹಾಕ್ತಾನೆ. ಕೈ ಹಾಕ್ತಾರೆ. ಇವು ಬಾವಾಗ ಹಾಕಿರ್ತಾರೆ. ಇವು ಬೂದಿ ಬರ್ಕೊಂಡ ಬಾವಾಗ ಇನ್ನಾಗಿಲ್ಲ ಅಂತ ಕೈ ಕೂದಲು ಹಾಕೋಬೇಕಲ್ಲ. ಸಂತೋಷವೆಂಬ ಕೂದಲು ಹಾಕೊಂಡಿರ್ತಾನಪ್ಪ. ಸೂಸದಿಹ ಮನವೆಂಬ ಕೌಪೀನ ಸೂಸದಿಹ ಮನವೆಂಬ ಕೌಪೀನ ಗಟ್ಟಿ ಹಿಡಿದು ಕೌಪಿನ ಗಟ್ಟಿ ಹಾಕಿರ್ತಾರಲ್ಲ ನಮಗಾಗಲಿ ಒಂದು ಹಾಕಿರ್ತಾರೆ. ಕೌಪಿ ಹಾಕೊಂಡು ಬರ್ತಾನೆ. ಇವೇನು ಆ ಮನಸ್ಸಿನ ಎಲ್ಲಾ ಕಲ್ಪನಾ ಕಳೆದು ಗಟ್ಟಿ ಮನಸ್ಸು ಮಾಡ್ತಾನೆ. ನಿಶ್ಚಲ ಮನಸ್ಸು ಮಾಡ್ತಾನೆ. ಅದೇ ಕೌಪಿ ಹಾಕೊಂಡಿರ್ತಾನೆ. ನಿಶ್ಚಲ ಮನಸ್ಸನ್ನು ನೋಡ್ತಾ ಕೌಪಿನೇ ಸಂತೋಷವನ್ನು ನೋಡ್ತಾ ಇಲ್ಲ. ಮತ್ತೆ ಆಸೆ ಸುಟ್ಟಿರಂತಹ ಬೂದಿ ಈ ಶತ್ರುವಿನ ಇಂಥ ಒಂದು ಬೈರಾಗಿ ಆಗ್ತಾನಪ್ಪ. ಈ ಬೈರಾಗಿ ಇಂಥ ಬೈರಾಗಿ ಹೊರಗೆಯಿಂದ ಮೈ ತುಂಬ ಬೂದಿ ಬಿಡ್ಕೊಂಡು ನಂಗೆ ಹಾಕೊಂಡು ಕೈಗಳು ಹಾಳಾಗ್ತಂದು ಮಾಡ್ಲಿಕ್ಕೆ ಏನು ಬಂದು ಮೆಣಸಿಡ್ತೀವಿ. ಅದು ಇದು ಬೇಕಂದ್ರೆ ಈ ಥರದ್ದು ನಾವು ಏನಾಗುತ್ತೆ ಜಾಗಿಗಳು ರಾಶಿಯನ್ನು ಬಿಗಿದುಟ್ಟು ಪಂಚಕ್ಲೇಶವಳೆದ ಪರಮ ಪರಸುತರೆಂದು ನಿರುತಿಹನು ತತ್ತು ಚಿತ್ತಾನಂದವ ಪರ ವಸ್ತುವನ್ನು ತಿಳಿದೊಡನೆ ಅವಿದ್ಯೆಯ ಸಮಸ್ತ ವಾಸನೆ ಸಹಿತ ಮಣಿಯಲು ವೃತ್ತಿ ಕೆಟ್ಟಾಗ ಚಿಕ್ಕು ಮಾತ್ರದಲ್ಲಿರ್ದು ಜೀವನ್ ಮುಕ್ತಿದಾಳುತ್ತೆ ಪ್ರಾರೂಢ ಮುಗಿಯುತ್ತಲಿ ಅವನಿಗೆ ಇಹನು ಹಾಗೆ ನೋಡಿ ವಿದೇಹ ಮುಕ್ತಿಯಲ್ಲಿ ಜೀವನೋಕ್ತಿಯನ್ನು ಶರೀರ ಬಿಟ್ಟು ವಿದೇಹ ಮುಕ್ತಿ ತರಿಪೂ ಬ್ರಹ್ಮವಿದ್ ಬ್ರಹ್ಮವೇ ಭವತಿ ಅಂತ ಜೀವಂತಿರ್ಲಿಕ್ಕೆ ಬ್ರಹ್ಮಾಗಿರ್ತಾನ. ಏನಾಗ್ತದೆ ಶರೀರ ಅಷ್ಟಕ್ಕೆ ಪಂಚಭೂತಗಳೇನೋ ತಂತ್ರಮಾಂಸ ಕೂಡಿ ಹೋಗ್ತಾವೆ. ಇದಕ್ಕೆ ಬೈ ಪರಿಪೂರ್ಣ ಅಂತ ವಿದೇಹ ಮುಕ್ತಿ ಅಂತ ಜೀವನ್ಮುಕ್ತಿ ವಿದೇಹ ಮುಕ್ತಿ ಇವ ಪ್ರಾರಬ್ಧಿ ಇರುತ್ತೆ. ಆ ಬ್ರಹ್ಮರೂಪೇ ಆಗ್ತಾನೆ. ಬ್ರಹ್ಮರೂಪ ಆಗೋದೇ ಬರೋ ಧ್ಯೇಯ. ನಾವು ಬೇರೆಯಾಗಿ ಉಳಿಬೇಕೆಂಬುದೇ ಅಹಂಕಾರ ಜೀವನ ಮುಕ್ತಿ ಪಡೆಯಬೇಕೆಂಬುದರಿಂದ ಇದು ಅದು ಎಂದಿಗೂ ಅಸಾಧ್ಯ. ಒಬ್ಬರು ಬಹಳ ಮಂದಿ ಕೆಲವೊಂದು ಅಕ್ಷಿದ್ರೆ ತಾ ಬೇರೆಯಾಗಿ ಉಳಿಲಿಲ್ಲಪ್ಪ ಅಂದ್ರೆ ಆ ಮುಕ್ತಿ ಸುಖ ಅನುಭವಿಸಿ ತಾವ ಬೇರೆಯಾಗಿ ಉಳಿಬೇಕು ಅಂದ್ರೆ ಆ ಮುಕ್ತಿ ಆ ಸುಖ ಕರೆ ಇಲ್ಲ. ತಾ ಇಲ್ಲಂಗ ಮತ್ತು ಆ ಸುಖ ಯಾರಿಗೆ ಸಿಕ್ಕಿರ್ಬೇಕು ಏನಾದಂಗಾತು ಅದಕ್ಕೆ ಅಲ್ಲಿ ಮತ್ತೆ ತಾವು ಬಿದ್ದೇ ಇರ್ತಾನೆ. ಆ ಮುಕ್ತಿ ಸ್ಥಿತಿಯಲ್ಲಿ ತಾವು ಬಿದ್ದೇ ಇರ್ತಾನ. ಅವನು ದೇಹ ಇರ್ತಾವ. ಇಲ್ಲಿ ಹೆಂಗ್ ದೇಹದಾಗಿದ್ದು ಈ ಪಂಚಭೌತಿಕ ದೇಹದ ಹಾಗೂ ಚೈತನ್ಯಮಯ ಸ್ವರೂಪ ದೇಹ ಅಂತ ಒಂದು ಇರ್ತದೆ. ಅಲ್ಲೂ ವಿಷಯ ಹೇಗೆ ವಿಷಯಗಳ ಹಂಗಲೂ ಶುದ್ಧ ಕೆಲವು ವಿಷಯಗಳಂತ ಬರೀ ಕೊಡುವಂತ ವಿಷಯಗಳು ಇರ್ತಾವೆ. ಹೀಗೆ ಕಲ್ಪಿಸ್ತಾನೆ. ಆದ್ರೆ ಇದು ಹೆಂಗ್ ಹೊಂದಿಕ ಉಪಾಧಿ ಧರ್ಮ ಉಪಾಧಿ ಮೇಲೆ ಶಾಶ್ವತವಾದ ಉಪಾಧಿ ಯಾವುದು ಹೊಂದಿಲ್ಲ ನಾಶ ಹೊಂದಿಲ್ಲ ಅಂತ ಉಪಾಧಿ ಉಂಟದ. ವಿನಾಶಿಯಾದ ಉಪಾಧಿ ಅದ ಅಂದ್ರೆ ಅದು ನಮ್ಮ ಪ್ರಮಾಣಕ್ಕೆ ಒಪ್ಪಿಗೆ ಆಗುದಿಲ್ಲ. ಅಶಕ್ಯ. ಅದಪ್ಪ ಅಂದ್ರೆ ನಾಶವಂತದೇ ಅದು ಏನೇನೋ ನಾಶ ಆಗ್ಲಿಕ್ಕೆ ಬೇಕು, ವಿಚಾರ ಆಗ್ಲಿಕ್ಕೆ ಬೇಕು. ಇದು ಆದ್ಮೇಲೆ ಅದರದ್ದು ಅದೇ ತಿಳಿದು ಮುಕ್ತಿಯಲ್ಲಿ ತಾವು ಬೇರೆ ಆಗ್ಬಿಡ್ತಾನೆ. ಮುಕ್ತಿ ಸುಖವನ್ನು ಅನುಭವಿಸ್ತಾನ ಅಂತ ಏನೊಂದು ಅನುಭವಿಸ್ಬೇಕು ಅಂತ ಏನಿದೆ ಅದು ಒಂದೇ ಆಗ್ಬಿಟ್ರೆ ನಮ್ಗೆ ಬೇರೆ ಆಗಿ ನಮ್ಮ ಅನುಭವ ಬಂದು
ನಮಗೇನು ಬಂತು ಅಂತ ಹಿಂಗೆ ಅದಕ್ಕಾಗಿ ಒಳ್ಳೇದಪ್ಪ ಅದಕ್ಕಿಂತ ಹಿಂಗೇನಂತ ಅಂತ ಅಲ್ಲಿ ನಾವೊಂದು ಹಿಂಗೆ ನಿರ್ಮಾಣ ಮಾಡ್ಬೇಕಲ್ಲ. ಇಷ್ಟು ಬೇರೆಯಾಗಿ ಅನುಭವಿಸ್ಬೇಕಂತ ನಾವು ಒಂದು ಕಲ್ಪನಾ ಮಾಡೋದ್ರಿಂದ ಎಷ್ಟು ಅವ್ರಿಗೆ ದೊಡ್ಡ ಡಿಗ್ರಿ ಬಿಟ್ಟು ದೊಡ್ಡ ಒಂದು ಅವ್ರಿಗೆ ಲೋಕ ನಿರ್ಮಾಣ ಮಾಡ್ಬೇಕಾಗತ್ತಲ್ಲ, ದೇವತೆ ನಿರ್ಮಾಣ ಮಾಡ್ಬೇಕಾಗತ್ತಲ್ಲ. ಶಾಶ್ವತ ಲೋಕಗಳು, ಶಾಶ್ವತ ದೇವತೆಗಳು, ಶಾಶ್ವತ ಭೋಗಗಳು, ಶಾಶ್ವತ ಎಲ್ಲ ದೇಹಗಳು, ಶಾಶ್ವತ ದುಃಖ ಇಲ್ಲ, ಬರೇ ಸುಖ, ದುಃಖ ಸಂಬಂಧ ಇಲ್ಲ, ಬರೇ ಸುಖ. ಹೆಂಗೆ ಈಗ ನಾವು ಊಟದ ಆನಂದ ಸಿಗ್ಬೇಕಾಯ್ತು. ನೀವು ಅನ್ನೋದು ಹಸಿವೆ ಆಗುವಲ್ಲಿ ಊಟ ಆನಂದ ಮಾಡ್ತಾರೆ, ಹಸಿವೆ ಆಗಲಿ ಊಟ ಮಾಡ್ತಾರೆ, ಊಟದ ಆನಂದ ಹೋಯ್ತು. ಅದಿಲ್ಲ ಸತ್ರೆ ಈ ತರದ ಏನು ವೈಕುಂಠ ಲೋಕಗಳಲ್ಲಿ ಈ ತರದ ಲೋಕದ ಅಲ್ಲಿ ಹಿಂಗೆ ದೇವರಿದ್ದಾನೆ, ಅಲ್ಲಿ ಹಿಂಗೆಲ್ಲ ಇವ್ರು ಹೋಗಿ ಸ್ವರೂಪತ ಮತ್ತು ಆ ಲೋಕದ ಇವ್ರಿಗೆ ಬೇರೆ, ಅವ್ರು ಸಮೀಪ ಕೂಡುದು ಬೇರೆ, ಹೀಗೆ ಅಲ್ಲೇನು ಮತ್ತೆ ಎಷ್ಟು ಫರ್ಕ್ ಆಗ್ತವೆ. ಅವ್ರಿಗೆ ಬೇರೆ ಬೇರೆ ಯೋಗ್ಯತಾ ಇರ್ತಾವೆ, ಒಬ್ಬರದ್ದು ಯೋಗ್ಯತಾ ಬೇರೆ ನೋಡ ಯಾರು ಅಸೂಯೆ ಮಾಡೋದು ಇಲ್ಲ. ಇದೆಲ್ಲ ಮಾಡಿ ನಮ್ಮ ಮಾನವೀಯ ಧರ್ಮದೇ ಅಥವಾ ಧರ್ಮದ ಏನು ಮನುಷ್ಯರು ಸ್ವಾಭಾವಿಕವಾಗಿ ಏನದ ಹಿಂಗಿಲ್ಲೇ ಇಲ್ಲ, ಸಾಧ್ಯವೇ ಇಲ್ಲ. ಅವ್ನ ತನಕಿಂತ ಬೇಕಾದಷ್ಟು ಹೆಚ್ಚಿನವರಿದ್ರೆ ಅವನ ಬಗ್ಗೆ ಆಗ್ಬೇಕು ನಾವು ಸಂತೋಷ ಪಡ್ತಾನಂತವ. ಎಲ್ಲ ಕಾಲ್ಪನಿಕವಾಗಿ ಒಂದು ಯಾಕೆ ಬಂತು, ನಾವು ಬೇರೆಯಾಗಿ ಸುಖ ಅನುಭವಿಸ್ಬೇಕು ಅಂತ ಒಂದು ಕಲ್ಪನೆ ಮಾಡಿದಕ್ಕಾಗಿ ಇಷ್ಟು ಅಸಾಧ್ಯ ಕಲ್ಪನೆ ಮಾಡ್ಬೇಕಂತ ಅದಕ್ಕೇನು ಆಧಾರ ಇಲ್ಲೇ ಇಲ್ಲ. ಈಗ ಲೋಕ ಅದೇ ಬೇರೆಪ್ಪ ಅಲ್ಲಿ ಹೋಗುದೇ ಹಂಗೆ, ಯಾರು ಹೋಗ್ಯಾರ ಅದಂತ ಯಾರು ಹೇಳಿದ್ರು, ಹೆಂಗ್ ಬರ್ದ್ರಿ ನೀವು? ಬರ್ದಾರ್ರಿ ಅವ್ರು ಬರ್ದವ್ರು ಹೆಂಗ್ ಬರೆದ್ರು? ಅವ್ರು ಇಲ್ರಿ ಈಗ ಇದ್ದಾರಂತ ಕರೀರಿ ಅವ್ರು ನಾವು ವಿಚಾರ ಮಾಡ್ಬೋದು. ಅವ್ರು ನೋಡಿ ಬಂದು ಬರೆದ್ರು, ಹೇಗೆ ಬರೆದ್ರು? ಹೋಗಿ ಬಂದು ನೋಡಿ ಬಂದು ಬರೆದ್ರು ಹೇಗಿಲ್ರಿ ಹಂಗೆ ಕಲ್ಪನೆ ಬರ್ದಂಗ ಇವೆಲ್ಲ ಅಂದ್ರೆ ಇಷ್ಟು ಕಲ್ಪನೆ ಭಾವನೆ ಆಗಿರ್ಬೇಕಾ. ದೇವ್ರ ಬಗ್ಗೆ ಕಲ್ಪನೆ ಭಾವನೆ ಅಂತಾರೆ, ಆದ್ರೆ ಭಾವನೆ ಸುಧಾರ ಕಲ್ಪನೆ ಅಂದ್ರೆ ಇಷ್ಟು ನಾವು ಒಂದು ಅಸಾಧ್ಯವಾದಂತ ಒಂದು ಕಲ್ಪನೆ ಮಾಡ್ಕೊಂಡು ಬರ್ತೀವಿ. ಅದಕ್ಕೆ ಅಂದ್ರೆ ಹಂಗಿಲ್ಲ, ಬ್ರಹ್ಮ ಸ್ವರೂಪಗಳು ಅಖಂಡವಾಗಿ ಅದೇ ಇದೆ, ಪ್ರವರ್ತನೆ ಆಗ್ತಾನೆ. ಈ ಹೆಂಗ ಯುದ್ಧ ಬಾಳಕ್ಕೆ ಬೇರೆ ಯಾರು ನೋಡ್ಲಪ್ಪ ಆದ್ರೆ ಅದು ಸುಖ ಹೋಗಿರ್ತದೆ, ನಾಯಿಲಕ್ಕೆ ಹೋಗ್ಯಾರ ಸರಿ, ಆದ್ರೂ ಆನಂದ ಹಂಗ ಆ ಪ್ರತೀತಿಯನ್ನು ತಾನೇ ಹೋಗ್ತಿದೆ ದೇವಿದೆ. ಅದ್ರಾಗ ಒಂದು ಲೀನ ಆಗ್ತಾನೆ, ಲಯ ಆಗ್ತಾನೆ, ಅದೊಬ್ಬರೇ ಆಗ್ತಾನೆ. ನಮ್ಮದು ಏನು ಹೆಚ್ಚು ಸಮಂಜಸ ಯೋಗ್ಯ. ಅದಕ್ಕೆ ಹೀಗಾಗ್ತಿದೆ ಜೀವನ ಸುಖ ಅನುಭವಿಸಿ ಪರಿಪೂರ್ಣ ಬ್ರಹ್ಮ ಸುಖ ಆಗ್ತಾನೆ. ಇಂಥ ಮಹತ್ವದ ಈ ಏನು ಹೇಳಿದಂಥ ವಿಷಯ ಅಡಿ ಇದನ್ನ ಅವ್ರೇ ಏನಪ್ಪ ಇದಕ್ಕೆ ಏನು ಉಪಾಯ ಏನು ಗುರು ಸೇವಾ ಮಾಡಿ ಆತ್ಮಸ್ವರೂಪದ ಬಗ್ಗೆ ಯಥಾರ್ಥವಾಗಿ ಶ್ರವಣ ಮಾಡಿ ಆತ್ಮಸ್ವರೂಪ ನಿಶ್ಚಯ ಮಾಡಿ, ಆಮೇಲೆ ಆತ್ಮಸ್ಥಿತಿಯ ಅಭ್ಯಾಸ ಮಾಡಿ, ಆತ್ಮಧ್ಯಾನ ಮಾಡಿ, ಯಾವಾಗಲೂ ಅದು ಆತ್ಮ ಅನುಸಂಧಾನ ಆತ್ಮಧ್ಯಾನದಲ್ಲಿ ಇರ್ತಾ ಈ ಅಭ್ಯಾಸ ಮಾಡಿ, ಈ ನಾನಂದ ಮೂಲಕ ಈ ಭ್ರಮ ತೆಗೆದು ಹಾಕಿ, ಆ ಜೀವನ ತೆಗೆದು ಹಾಕಿ ಇಂಥ ಪರಿಪೂರ್ಣ ಸ್ಥಿತಿ ಬರ್ತದೆ. ವಿಷಯದ ಆ ಸ್ಥಿತಿ ಹೇಗಿರ್ತದೆ? ಪರಿಪೂರ್ಣ ಸ್ಥಿತಿ ಲಕ್ಷಣ ಏನು? ಆನಂದಮಯವಾಗಿರುವುದು ಮತ್ತು ಅಹಂಕಾರರಹಿತವಾಗಿರುವುದು, ಎಲ್ಲರ ಮೇಲೆ ನಿಶ್ಚಿಂತೆ ಮಾಡುವುದು, ಯಾರೇ ಬರ್ತಾರೋ ಅವಂತೆ ಎಲ್ಲ ಒಂದೇ ಮೇಲೆ ಒಂದೇ ಎಲ್ಲ ಪ್ರತಿಯೊಬ್ಬರದ್ದು ಸಮರ್ಥ ಆಗಿ ಏಕಾತ್ಮಭಾವನ ಬರ್ತಿರ್ತಾನೆ. ಮತ್ತೆ ಅಖಂಡ ಆನಂದ ಕೊಡ್ತಾನೆ. ವ್ಯವಹಾರ ಮಾಡೋದು ವ್ಯವಹಾರ ನೀಟಾಗುವುದಿಲ್ಲ. ಮತ್ತೆ ಇವನಕ್ಕೆ ಆನಂದ ಅನುಭವಿಸ್ತಾನೆ. ಕಡಿ ಬ್ರಹ್ಮ ಬ್ರಹ್ಮಯ್ಯ ಹೋಗಿ ಬ್ರಹ್ಮಯ್ಯ ಆದ ಸೂಚನೆ ಆಗ್ತಾನೆ. ಪ್ರತ್ಯೇಕವಾದಂತ ವಿಷಯವನ್ನು ಮಹಾರಂಗರಂಗರು ಏನು ಯೋಜಿಸಿ ನಿರ್ಮಾಣವಾಗಿದೆ. ಈ ನಾಳೆಗೆ ಸಾರಾಂಶಗಳು ಮತ್ತು ಮರಾಠಿ ಕೂಡ ಹೋಗ್ತಾರೆ. ಮರಾಠಿ ಮಾಡ್ಬೇಕಂತ ನಾಳೆಗೆ ಮತ್ತೊಮ್ಮೆ Jai